ಆರಾಮಲ್ಲ. ಆರಾಮಿದೆ. ಸರಿ, ಸರಿ ಅದನ್ನ ಸ್ವಲ್ಪ ಜೋರು ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾತಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಇವತ್ತಿನಿಂದ ಭಗವದ್ಗೀತೆಯನ್ನು ಪ್ರವಚನ ಮಾಡ್ತಾ ಇದ್ದೇನೆ. ನಿರ್ವಿಘ್ನವಾಗಿ ಭಗವದ್ಗೀತೆ ಪ್ರವಚನ ಸಾಗಲಿ ಅಂತ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡ್ತಾ, ಭಗವದ್ಗೀತೆ ಸ್ವತಂತ್ರವಾದ ಕೃತಿ ಅಲ್ಲ, ಮಹಾಭಾರತದಲ್ಲಿ ಅಡಕವಾದಂಥ ಒಂದು ಭಾಗ. ಆದರೆ ಅದರ ಪ್ರಖ್ಯಾತಿ ಭಗವದ್ಗೀತೆದು ಸ್ವತಂತ್ರ ಗ್ರಂಥದಂತೆ ಪ್ರಖ್ಯಾತಿಗೆ ಬಂತು. ಸರಿಸುಮಾರು ಭಗವದ್ಗೀತೆ 700 ಪದ್ಯಗಳಿದ್ದಾವೆ. ಹೀಗಾಗಿ 700 ಪದ್ಯಗಳನ್ನು ಕೂಡ ಅನುಸಂಧಾನ ಮಾಡಿದರೆ ಸಾಕಷ್ಟು ಪುಣ್ಯನೂ ಇದೆ, ನಮ್ಮ ಒಳಗಿರುವಂಥ ಅನೇಕ ಸಂದೇಹಗಳೆಲ್ಲ ಪರಿಹಾರನೂ ಆಗ್ತಾವೆ. ಪುನಃ ನಾವು ಕರ್ತವ್ಯೋನ್ಮುಖರಾಗಲಿಕ್ಕೆ ಅಪೂರ್ವವಾದ ಮಾರ್ಗದರ್ಶನದ ಕೃತಿ ಅಂದರೆ ಅದು ಭಗವದ್ಗೀತೆ. ಭಗವದ್ಗೀತೆ ಬಗ್ಗೆ ಇವತ್ತಿನ ದಿವಸ ಕೆಲವು ಅಂಶಗಳನ್ನು ಅನುಸಂಧಾನ ಮಾಡಿಸ್ತಾ ಒಳಗೇನಿದೆ ಅನ್ನೋದನ್ನು ಕೂಡ ಸ್ವಲ್ಪ ಪ್ರವೇಶ ಮಾಡಿ ಮುಗಿಸೋಣ. ಗೀತೆ ಬಗ್ಗೆ ಒಂದು ಮಾತು ಹೇಳ್ತಾರೆ ವೇದವ್ಯಾಸರು. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ವಹತ್. ಎಲ್ಲ ಉಪನಿಷತ್ತುಗಳು ಗೋವುಗಳಿದ್ದ ಹಾಗೆ. ಸುಮಾರು ಇವತ್ತು ನಮಗೆ ಉಪಲಬ್ಧ ಇರುವ ಉಪನಿಷತ್ತುಗಳು ಅಂದರೆ 108 ಉಪನಿಷತ್ತುಗಳು.
ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದಗಳು ಅಂತಿಟ್ಟುಕೊಂಡು 4 3 ವೇದ 4 ಅಂತಿಟ್ಟುಕೊಂಡು 4 ವೇದಗಳಿಂದ ಉಪಲಬ್ಧವಾದ ಉಪನಿಷತ್ತುಗಳು 108. ಆ ಎಲ್ಲ ಉಪನಿಷತ್ತುಗಳನ್ನು ಗೋವಿನ ಸ್ಥಾನ ಕೊಟ್ಟಿದ್ದಾರೆ. ಆ ಗೋವುಗಳನ್ನು ಹಾಲು ಕರಿಬೇಕು ಅಂಥೇಳೇ ಗೋಪಾಲಕನ ರೂಪ ತಗೊಂಡವನು ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣನೇ ಗೋಪಾಲ ನಂದನಃ. ಅವನು ಹುಟ್ಟಿದ್ದೇ ದನ ಕಾಯೋರ ಮನೆಯಲ್ಲಿ, ಬೆಳೆದದ್ದು ದನ ಕಾಯೋರ ಮನೆಯಲ್ಲಿ. ಅವನು ಗೋಪಾಲ ನಂದನಃ, ಅವನು ಗೋಪಾಲಕ. ಆದ್ದರಿಂದ ಹಾಲು ಕರೆಯೋ ಅಭ್ಯಾಸ ಅವನಿಗಿದ್ದೇ ಇದೆ. ಆಕಳ ಹಾಲು ಕೊಡಬೇಕಾದ್ರೆ ಕರು ಬೇಕು. ಯಾಕೆಂದರೆ ಈ ಉಪನಿಷತ್ತುಗಳೆಲ್ಲ ಜರ್ಸಿ ಆಕಳ ಅಲ್ಲ, ಇದು ಜವಾರಿ ಆಕಳ. ಅಲ್ಲಲ್ಲಿ ಹೇಳುವಾಗ ನಾನೇ ಅಂತಿರ್ತೀನಿ, ಹಣ ಬಹಳ ಕೊಡಬಹುದು ಅಂತ ಲೌಕಿಕ ವಿದ್ಯೆಯನ್ನು ಅನುಸರಿಸ್ತೇವೆ, ಆದರೆ ಅದು ಜರ್ಸಿ ಆಕಳ. ನಾಟಿ ಆಕಳ ಅಂದರೆ ಉಪನಿಷತ್ತನ್ನೋ ನಾಟಿ ಆಕಳ. ಅದು ಕೊಡೋ ಹಾಲೇನಿದೆ ಅಧ್ಯಾತ್ಮ ವಿದ್ಯೆ, ಅದು ಪೌಷ್ಟಿಕವಾದ ಹಾಲು. ಹೀಗಾಗಿ ಉಪನಿಷತ್ತುಗಳೆಂಬ ಗೋವುಗಳನ್ನು ಹಾಲು ಕರಿಬೇಕಾದರೆ ಗೋಪಾಲಕನಾಗಿ ಕೃಷ್ಣನಾದರೆ ಒಬ್ಬ ಕರು ಬೇಕಾಗಿತ್ತು. ಕರು ಸ್ವಲ್ಪ ಕುಡಿತದಷ್ಟೆ, ಜಾಸ್ತಿ ಕುಡಿಯೋರು ನಾವೇ. ಕರುವಿಗೆ ಬಾಯಿ ಸುಮ್ಮನೆ ಹೀಗೆ ಮುಟ್ಟಿಸಿ ಕೆಚ್ಚಲು ಸಡ್ಲ ಆದ ಕೂಡಲೇ ಎಳೆದು ತಂದು ಕಟ್ಟಿಬಿಡ್ತಾರೆ. ಆಕಳ ಹಾಲು ನಾವೇ ಕರಿತೇವೆ. ಮತ್ತೆ ಹಾಗೆ ಸ್ವಲ್ಪ ಕುಡಿಬೇಕು ಅಂತ ಹೇಳೇನೆ ಕರು. ಅಂಥ ಸ್ವಲ್ಪ ಬಹಳ ದೊಡ್ಡ ಜ್ಞಾನಿನೇ ಅವನು, ಬಹಳ ದೊಡ್ಡ ಜ್ಞಾನಿ. ಅವನಿಗೆ ಪೂರ್ಣ ಬೇಕಾಗಿರಲಿಲ್ಲ, ಅವನಿಗೆ ಬೇಕಾದದ್ದು ಸ್ವಲ್ಪ ಅಷ್ಟೇ. ಅದಕ್ಕೆ ಅಂಥ ಸ್ಥಾನದಲ್ಲಿ ಅರ್ಜುನ ಅನ್ನೋನನ್ನು ಕರುವನ್ನಾಗಿ ಮಾಡಿಕೊಂಡಂತೆ ಕೃಷ್ಣ. ಅರ್ಜುನ ಕರು ಆದ ಯಾಕೆ ಎಂದದ್ದಕ್ಕೆ ಅವನಿಗೆ ಭಗವದ್ಗೀತೆ ಪೂರ್ಣಾಂಶ ಅನ್ನೋಕ್ಕಿಂತ ಅವನಿಗೆ ಭಗವದ್ಗೀತೆ ಅಲ್ಪಾಂಶ ಸಾಕು. ಹಾಗಾದರೆ ನೆನಪಿಟ್ಕೋಬೇಕಾದ ಸಂಗತಿ, ಈ ಆಕಳ ಹಾಲನ್ನು ಕುಡಿಬೇಕು ಅಂತಾದವರು ಯಾರಾದರು? ಕರೀಲಿಕ್ಕೆ ಕೃಷ್ಣ, ಕರು ಅರ್ಜುನ, ಮಿಕ್ಕ ಹಾಲೆಲ್ಲ ಕುಡಿಬೇಕಾದವರು ಯಾರು ಅಂತಾದರು? ಇದರಿಂದ ಸ್ಪಷ್ಟ ಆಯಿತು. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಷ್ಟು ಅದ್ಭುತ! ಸಂಸಾರದಲ್ಲಿ ಕರ್ತವ್ಯ ಪ್ರಜ್ಞೆಯಿಂದ ವಿಮುಖರಾದವರು ಸಂಕಟಕ್ಕೆ ಒಳಪಟ್ಟಿರ್ತಾರೆ. ಯಾವ ದಾರಿ ಹಿಡಿಲಿ ಅಂತ ತಿಳಿತಿರೋದಿಲ್ಲ. ಈ ದಾರಿ ಹಿಡಿಲೋ ಈ ದಾರಿ ಹಿಡಿಲೋ ಅಂತ ಗೊಂದಲಕ್ಕೆ ಒಳಪಟ್ಬಿಟ್ಟಿರ್ತಾರೆ ಜೀವನದೊಳಗೆ. ಇದು ಸಾಧಾರಣವಾಗಿ 15-16ನೇ ವಯಸ್ಸಿನ ನಂತರದಲ್ಲಿ ಶುರುವಾಗುವ ತಾಕಲಾಟ. ಅದಕ್ಕೆ ಇತ್ತೀಚೆಗೆ ಟರ್ನಿಂಗ್ ಪಾಯಿಂಟ್ ಅಂತ ಪ್ರೋಗ್ರಾಮ್ಗಳನ್ನು ತೋರಿಸ್ಲಿಕ್ಕೆ ಶುರು ಮಾಡಿದ್ದಾರೆ. SSLC ಆದ ಕೂಡಲೇ ಟರ್ನಿಂಗ್ ಪಾಯಿಂಟ್, PUC ಆದ ಕೂಡಲೇ ಟರ್ನಿಂಗ್ ಪಾಯಿಂಟ್, CET ಆದ ಕೂಡಲೇ ಟರ್ನಿಂಗ್ ಪಾಯಿಂಟ್. ಪ್ರಾಯಶಃ ಜೀವನದೊಳಗೆ ಆಗೋ ಟರ್ನಿಂಗ್ ಪಾಯಿಂಟಿಗೆ ಭಗವದ್ಗೀತೆಗಿಂತ ಮತ್ತೊಂದು CET ಯಾವುದೂ ಇಲ್ಲ. ಪ್ರತಿಯೊಬ್ಬ ಬದುಕಿನಲ್ಲಿ ಅವನಿಗೇ ಆದಂತಹ ಗೊಂದಲಗಳು ಅವನ ಕರ್ತವ್ಯ ಪ್ರಜ್ಞೆಯಲ್ಲಿ ಏರ್ಪಾಡಾದಾಗ, ಯಾವ ದಾರಿ ಸಿಲುಕದಿದ್ದಾಗ, ಎಲ್ಲಪ್ಪ ಸಿಕ್ಕಾಕೊಂಡಿದ್ದೇನೆ ಅಂತ ಒದ್ದಾಡ್ತಿರುವಾಗ ಒಂದು ಸರಿಯಾದ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಒಳ್ಳೆ ಪೌಷ್ಟಿಕವಾದ ಹಾಲನ್ನು ಜಗತ್ತಿಗೆ ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಅದೇ ಶ್ರೀಮದ್ ಭಗವದ್ಗೀತೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಭಗವದ್ಗೀತೆಯ ಬಗ್ಗೆ ಸ್ಥೂಲ ಪರಿಚಯ. ಇದರಿಂದ ನಿಮಗೆ ಸ್ಪಷ್ಟವಾಗಿದ್ದು ಉಪನಿಷತ್ತಿನ ಸಾರವೇ ಭಗವದ್ಗೀತೆ ಅನ್ನೋದಂತೂ ಸ್ಪಷ್ಟ ಆಯಿತು. ಇತ್ತೀಚೆಗೆ ಪ್ರಶ್ನೆ ಪೇಪರ್ನಲ್ಲಿ ಕೊಡುವಾಗ 20 ಮಾರ್ಕ್ಸಿನ ಪ್ರಶ್ನೆ, ಯಾರು ಯಾವಾಗ ಯಾರಿಗೆ ಹೇಳಿದರು? ಬಹಳ ವಿಚಿತ್ರವಾದ ಪ್ರಶ್ನೆ. ಇದನ್ನು ಬಿಡಿಸಿದರೆ 20 ಮಾರ್ಕ್ಸ್. ಹೀಗಾಗಿ ಭಗವದ್ಗೀತೆ ಯಾರು ಯಾವಾಗ ಯಾರಿಗೆ ಹೇಳಿದರು? ಅದಕ್ಕೆ ಈ ಮಾತಿನಲ್ಲಿ ಸ್ಪಷ್ಟಪಡಿಸಿದ್ವಿ. ಶ್ರೀಕೃಷ್ಣನೆಂಬ ಗೋಪಾಲಕನೇ ಹೇಳಿದವ, ಅರ್ಜುನನೆಂಬ ಕರು ಕೇಳಿದ್ದು. ಯಾವಾಗ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಯುದ್ಧದ ರಣಾಂಗಣದಲ್ಲಿ ಅರ್ಜುನನೆಂಬ ಕರುವಿಗೆ ಕೃಷ್ಣ ಹೇಳಿದ್ದಾನೆ. ಇದು ಒಂದು ಅಭಿಪ್ರಾಯವನ್ನು ನಾವು ಅನುಸಂಧಾನ ಮಾಡಬೇಕು. ರಣಾಂಗಣದಲ್ಲಿ ಅರ್ಜುನನಿಗೆ ಮೋಸ ಮಾಡೋ ಇಚ್ಛೆ ಕೃಷ್ಣನಿಗೆ ಇರಲಿಲ್ಲ.
ಅಥವಾ ಅರ್ಜುನನನ್ನು ಮತಾಂತರ ಮಾಡುವ ಸಾಹಸಕ್ಕೆ ಕೃಷ್ಣ ಕೈ ಹಾಕಲಿಲ್ಲ. ರಣಾಂಗಣದಲ್ಲಿ ನಿಂತಾಗೇನ್ರಿ ಮತಾಂತರ? ಅರ್ಜುನನನ್ನು ಕರ್ತವ್ಯ ಪ್ರಜ್ಞೆಯಿಂದ ಬಡಿದೆಬ್ಬಿಸ್ಬೇಕಾಗಿದೆ. ಅವನಿಗದು ಹೋಗಿದೆ, ಕರ್ತವ್ಯ ಪ್ರಜ್ಞೆ ಹೋಗಿದೆ, ಯಾವ ದಾರಿ ಹಿಡಿಬೇಕು ಅಂತ ತಿಳಿತಿಲ್ಲ. ಯುದ್ಧ ಬಿಡಬೇಕು ಅಂಥೇಳು ನಿಶ್ಚಯ ಇಲ್ಲ, ಯುದ್ಧ ಮಾಡಬೇಕು ಅಂಥೇಳು ನಿಶ್ಚಯ ಇಲ್ಲ. ಗೆಲ್ತೇವೆ ಅಂತ ನಿಶ್ಚಯ ಇಲ್ಲ, ಸೋಲ್ತೇವೆ ಅಂತ ನಿಶ್ಚಯ ಇಲ್ಲ. ತಂದೆ ತಾಯಿ ಬಂಧು ಬಳಗಗಳನ್ನು ಕೊಲ್ಲೋದ್ರಿಂದ ಪಾಪ ಬರ್ತದೆ ಬರೋದಿಲ್ಲ, ಬರ್ತದೆ ಅಂತ ಬಿಡೋಣವೋ ಬರೋದಿಲ್ಲ ಅಂತ ಯುದ್ಧ ಮಾಡೋಣವೋ, ಎರಡೂ ಕೂಡ ಕನ್ವಿನ್ಸ್ ಆಗ್ತಾ ಇಲ್ಲ, ಕನ್ಫ್ಯೂಸ್. ಇದು ಅರ್ಜುನನ ಸ್ಥಿತಿ. ಇಂಥ ಸ್ಥಿತಿಯಲ್ಲಿ ಕೃಷ್ಣ ಅವನಿಗೊಂದು ಶಸ್ತ್ರಚಿಕಿತ್ಸೆ ಮಾಡಿದ. ಆ ಶಸ್ತ್ರಚಿಕಿತ್ಸೆಯೇ ಭಗವದ್ಗೀತೆ ಅಂತ ಚಿಂತನೆ ಮಾಡ್ತಾರೆ. ಇದು ಮೆದುಳಿಗೆ ಮಾಡಿದ ಶಸ್ತ್ರಚಿಕಿತ್ಸೆ, ಅರ್ಥೋ ಸೆಂಟರ್ನಲ್ಲಿ ಮಾಡೋದಲ್ಲ, ಡೆಂಟಲಿಸ್ಟ್ ಮಾಡೋದಲ್ಲ. ಇದು ಕೃಷ್ಣನಂಥ ಒಬ್ಬ ಮಹಾನುಭಾವ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಭಗವದ್ಗೀತೆ ಬಗ್ಗೆ ಇನ್ನೊಂದು ಮಾತನ್ನು ನಿಮ್ಮ ಮುಂದೆ ತಿಳಿಸ್ಬೇಕು. ವೇದವ್ಯಾಸರ ಹೃದಯ ಅದು ಒಂದು ಕ್ಷೀರಸಾಗರ. ವ್ಯಾಸರ ಹೃದಯದ ಕ್ಷೀರಸಾಗರವನ್ನು ಮಥಿಸಿದಾಗ ಮಥನ ಮಾಡಲಿಕ್ಕೆ ಅಂತ ಒಂದು ಮಂದರವನ್ನು ತಂದಿರಿಸಿದರು. ನಮ್ಮ ಮೇಲಿರುವ ಕರುಣೆಯೇ ಮಂದರ ಪರ್ವತ. ಕರುಣಾ ಮಂದರವನ್ನಿಟ್ಟು ವ್ಯಾಸರು ತಮ್ಮ ಹೃದಯದ ಕ್ಷೀರಸಾಗರ ಮಥಿಸಿದರೆ ಆಗ ಸಾಕಷ್ಟು ಪದಾರ್ಥಗಳು ಹುಟ್ಟುಕೊಂಡು ಬಂದವು. ಆ ಕ್ಷೀರಸಾಗರ ಮಥಿಸಿದಾಗ ಬಂದದ್ದು ವೇದಗಳು, ಅಲ್ಲಿ ಬಂದದ್ದು ಲಕ್ಷ್ಮಿ, ಇಲ್ಲಿ ವೇದಗಳು. ಕ್ಷೀರಸಾಗರ ಮಥನ ಮಾಡಿದಾಗ ವೇದಗಳೆಂಬ ಲಕ್ಷ್ಮಿ ಪ್ರಕಟಳಾದ್ಲು, ಅದಕ್ಕೆ ವೇದವ್ಯಾಸ. ಇದೇ ಕ್ಷೀರಸಾಗರವನ್ನು ಮತ್ತಷ್ಟು ಮಥನ ಮಾಡಿದಾಗಲೇ ಚಂದ್ರ ಬಂದ ಅಲ್ಲಿ. ಇಲ್ಲಿ ಪುರಾಣಗಳೆಲ್ಲ ಚಂದ್ರ, ಎಲ್ಲ ಪುರಾಣಗಳು ಚಂದ್ರನೇ. ಹಾಗೆ ಅಮೃತನೂ ಬಂತು ಕ್ಷೀರಸಾಗರ ಮಥನ ಮಾಡಿದಾಗ. ಕುಡಿದ ದೇವತೆಗಳು ಅಜರರೂ ಆದರು, ಅಮರರೂ ಆದರು. ಈ ಕ್ಷೀರಸಾಗರ ಮಥಿಸಿದಾಗ ಬಂದ ಅಮೃತ ಯಾವುದು? ಬ್ರಹ್ಮಸೂತ್ರವೇ ಅಮೃತ. ಬ್ರಹ್ಮಸೂತ್ರ ಅಮೃತವಾಯಿತು. ಆ ಕ್ಷೀರಸಾಗರ ಮಥಿಸಿದಾಗ ಪಾರಿಜಾತ ಬಂತು. ವೇದವ್ಯಾಸರ ಹೃದಯ ಕ್ಷೀರಸಾಗರ ಮಥಿಸಿದಾಗ ಬಂದ ಪಾರಿಜಾತವೇ ಮಹಾಭಾರತ. ಮಹಾಭಾರತ ಪಾರಿಜಾತ ಅಂತಾರೆ. ಇತಯೇವ ಪುರಾಣ ಗೌರಗೌ ಸಮಹಾಭಾರತ ಪಾರಿಜಾತಕೆ. ಪಾರಿಜಾತ ಅಂತ ಮಹಾಭಾರತವನ್ನು ಕೊಂಡಾಡ್ತಾರೆ. ಇದರ ಮೇಲಿನ ಚಿಂತನೆ, ಮಹಾಭಾರತ ಪಾರಿಜಾತವಾದರೆ ಭಗವದ್ಗೀತೆ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಅಡಕ ಆದದ್ದಾದ್ದರಿಂದ ಅದು ಜೇನು ಅಂತ ಅರ್ಥ. ಅದಕ್ಕೆ ಇದನ್ನು ಕೊಂಡಾಡುವಾಗ ಮಹಾನುಭಾವರು ಮಹಾಭಾರತ ಪಾರಿಜಾತ ಮಧುಭೂತ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಈಗ ಸ್ಪಷ್ಟವಾಯಿತು. ಮಹಾಭಾರತವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಹೋದರೆ ದೇವರಿಗೆ ದಿನ ಪಾರಿಜಾತದ ಅರ್ಪಣೆ ಮಾಡ್ತೇವೆ, ಅರ್ಚನೆ ಮಾಡ್ತೇವೆ ಅಂತ ಚಿಂತನೆ. ಹಾಗಾದರೆ ದಿನ ಭಗವದ್ಗೀತೆಯನ್ನು ಅನುಸಂಧಾನ ಮಾಡಿದರೆ ಭಗವಂತನಿಗೆ ಪಾರಿಜಾತದ ಜೇನಿನ ಅಭಿಷೇಕ ಮಾಡ್ತೇವೆ ಅಂತ ಅರ್ಥ. ಯಾಕೆಂದರೆ ಮಹಾಭಾರತ ಪಾರಿಜಾತ ಆಯಿತು, ಭಗವದ್ಗೀತೆ ಅದರಲ್ಲಿ ಅಡಕ ಆದದ್ದಾದ್ದರಿಂದ ಅದು ಸಾರವಾದದ್ದು ಜೇನು ಅಂತ ಅರ್ಥ. ಹೀಗಾಗಿ ಭಗವದ್ಗೀತೆಯ ಸ್ಥಾನ ಒಂದು ಕಡೆ ಹೇಳುವಾಗ ಉಪನಿಷತ್ತನ್ನು ಆಕಳ ಮಾಡಿ ಕೃಷ್ಣನನ್ನು ಗೋಪಾಲಕನನ್ನಾಗಿ ತಿರುಗಿಸಿ ಅರ್ಜುನನನ್ನು ಕರುವನ್ನಾಗಿ ಮಾಡಿ ಭಗವದ್ಗೀತೆ ಪೌಷ್ಟಿಕವಾದ ಹಾಲಿದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಮತ್ತೊಂದೆಡೆಯಲ್ಲಿ ಹೇಳುವಾಗ ಮಹಾಭಾರತ ಪಾರಿಜಾತ ವ್ಯಾಸರ ಹೃದಯ ಕ್ಷೀರಸಾಗರದಿಂದ ಬಂದದ್ದು. ಆ ಪಾರಿಜಾತದ ಒಳಗೆ ಸಾರವಾಗಿ ಅಡಕಾದದ್ರಿಂದ ಭಗವದ್ಗೀತೆಯನ್ನು ಜೇನು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾದರೆ ಭಗವದ್ಗೀತೆಯ ಪ್ರವಚನ ಎರಡು ಮುಖವಾಗಿ ಸಾರ್ಥಕ. ಒಂದೆಡೆ ಹಾಲು, ಇನ್ನೊಂದೆಡೆ ಜೇನು. ಪ್ರಾಯಶಃ ಹಾಲನ್ನು ಕುಡಿದವರು ಪ್ರತ್ಯೇಕವಾಗಿ ಜೇನು ತಗೊಳ್ತಾರೆ, ಜೇನು ಬೇರೆ ಆದ್ದರಿಂದ. ಜೇನನ್ನು ತಗೊಂಡವರು ಪ್ರತ್ಯೇಕವಾಗಿ ಹಾಲು ತಗೊಳ್ಬೋದು. ಭಗವದ್ಗೀತೆಯ ವಿಶೇಷತೆ ಏನು ಅಂದರೆ ಹಾಲು ಅದೇ ಆಗಿದೆ, ಜೇನು ಅದೇ ಆಗಿದೆ ಅನ್ನೋದೇ ತಾತ್ಪರ್ಯ. ಹೀಗಾಗಿ ಹಾಲು ಹೌದು, ಜೇನೂ ಹೌದು. ಎರಡು ಅಂಶ. ಮೂರನೇ ಅಂಶ
ಮಹಾಭಾರತ ಕಾಲದಲ್ಲಿ ನಡೆದಂಥ ಅತ್ಯದ್ಭುತವಾದ ಯುದ್ಧ. ಈ ಯುದ್ಧದಲ್ಲಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಉಪದೇಶಿಸಿದ. ಇದರ ಮೇಲೆ ಕೆಲವರು ಮಾಡುವಂಥ ಆಕ್ಷೇಪ ಏನು ಆಕ್ಷೇಪ ಅಂದರೆ, ಯುದ್ಧದ ರಣಾಂಗಣದಲ್ಲಿ ಎಲ್ಲರೂ ಸನ್ನದ್ಧರಾಗಿ ನಿಂತಾಗ ಅವರೆಲ್ಲರೂ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಹೇಳ್ತಿದ್ದಾನೆ, ನಾವು ಸ್ವಲ್ಪ ಹೊತ್ತು ತಡೆದು ಬಾಣ ಬಿಡಬೇಕು ಅಂತ ಏನಾದರೂ ರಿಸ್ಟ್ರಿಕ್ಷನ್ಸ್ ಕೊಟ್ಟಿದ್ರಾ? 700 ಶ್ಲೋಕ ಹೇಳಲಿಕ್ಕೆ ಸಾಧ್ಯನಾ? ಹೀಗಾಗಿ ಇದೆಲ್ಲ ಅವೈಜ್ಞಾನಿಕ. ಕೃಷ್ಣ ಹೇಳೇ ಇಲ್ಲ, ಅರ್ಜುನ ಕೇಳೇ ಇಲ್ಲ, ಇದು ಯಾವುದೂ ನಡೆದೇ ಇಲ್ಲ. ಈ ತೀರ್ಮಾನಕ್ಕೆ ಬರ್ತಾರೆ. ಇದಕ್ಕೊಂದು ಉತ್ತರ ಇದೆ, ಸ್ಪಷ್ಟವಾಗಿ ಚಿಂತನೆ ಮಾಡಬೇಕು. ಭಗವದ್ಗೀತೆ ಮಹಾಭಾರತದ ಒಳಗಿನ ಒಂದು ಸಾರ ಆದ್ದರಿಂದ ಸೂಕ್ಷ್ಮವಾಗಿ ಚಿಂತನೆ ಮಾಡಬೇಕು. ಯಾವಾಗ ಭಗವದ್ಗೀತೆ ಮಹಾಭಾರತದಲ್ಲಿ ಅಡಕಾಗಿದೆ, ಮಹಾಭಾರತ ಯಾವಾಗ ನಿರ್ಮಾಣ ಆಗಿದೆ, ಎರಡಕ್ಕೂ ಅನ್ಯೋನ್ಯ ಸಂಬಂಧ ಎಂಥದ್ದು ಅಂತ ಸ್ವಲ್ಪ ಹೊತ್ತು ಚಿಂತಿಸೋಣ. ಮಹಾಭಾರತದ ಕಥೆ ಹೀಗೆ ಹೇಳ್ತದೆ. ಮೊದಲನೇ ದಿನದಿಂದ 10ನೇ ದಿನ ತನಕ ಯುದ್ಧ ನಡೀತು. ಅಕ್ಷೋಹಿಣಿ ಸೈನ್ಯ ಭೀಷ್ಮಾಚಾರ್ಯರು ಭಾರೀ ಪರಾಕ್ರಮ ತೋರಿ ಎಲ್ಲರನ್ನ ಸಂಹಾರನೂ ಮಾಡ್ತಿದ್ರು, ಭಾರೀ ಪರಾಕ್ರಮನೂ ತೋರ್ತಾ ಇದ್ರು. 10ನೇ ದಿನ ಅರ್ಜುನ ಭೀಷ್ಮಪಾತ ಮಾಡಿದ. ಅರ್ಜುನ ಯಾವಾಗ ಭೀಷ್ಮಾಚಾರ್ಯರನ್ನ ಸರಪಂಜರದ ಮೇಲೆ ಮಲಗಿಸಿದ್ನೋ ಆ ಸುದ್ದಿ ಸಂಜಯನಿಗೆ ಈ ವಿಷಯ ನಾನು ಧೃತರಾಷ್ಟ್ರನಿಗೆ ಮುಟ್ಟಿಸ್ಬೇಕು ಅಂತ ಅನ್ನಿಸ್ತಂತೆ. ಈ ವಿಷಯ ಮುಟ್ಟಿಸದೇ ಇದ್ದರೆ ನನ್ನ ತಪ್ಪಾಗ್ತದೆ ಅಂದ್ಕೊಂಡ ಸಂಜಯ. ಸಂಜಯ್ ಯಾರು? ಮಹಾಭಾರತ ಯುದ್ಧ ನಡೀತದೆ ಅಂತ ನಿಶ್ಚಯ ಆದಾಗ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ನಡೆಯೋ ಮೊದಲು ವೇದವ್ಯಾಸರು ಒಮ್ಮೆ ಧೃತರಾಷ್ಟ್ರನ ಬಳಿಗೆ ಬಂದರು. ಧೃತರಾಷ್ಟ್ರನನ್ನು ಮಾತಾಡಿಸ್ತಾರೆ. ಧೃತರಾಷ್ಟ್ರ, ಯುದ್ಧ ಅಂತೂ ನಿಶ್ಚಯ ಆಗಿದೆ, ನಿನಗೇನಾದರೂ ಬೇಕು ಅಂತ ಅನಿಸಿದರೆ ವರ ಕೇಳು ಅಂತಂದರು ವೇದವ್ಯಾಸರು. ವೇದವ್ಯಾಸರು ಕೇಳ್ತಿದ್ದಾರೆ, ವರ ಬೇಕಾ ಅಂತ. ಧೃತರಾಷ್ಟ್ರನಿಗೆ ಏನು ಕೇಳಬೇಕು ಅಂತ ಅನಿಸ್ತು. ನೀ ಯುದ್ಧ ನೋಡೋದಾದರೆ ಕಣ್ಣು ಕೊಡ್ತೇನೆ ಅಂದ್ರಂತೆ. ಇದೆಂಥ ವಿಚಿತ್ರ! ಯುದ್ಧ ನೋಡೋದಾದರೆ ಹೇಳು, ಕುರುಕ್ಷೇತ್ರದಲ್ಲಿ ಕೂಡಿಸಿ ನಿನಗೊಂದು ಅದೇನೋ ಲೈವ್ ಟೆಲಿಕಾಸ್ಟ್ ಅಂತಾರಲ್ಲ, ತೋರಿಸ್ತೇನೆ ಅಂತಾರೆ ವೇದವ್ಯಾಸರು. ಆದರೆ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಹೊಡೆದಾಡೋದನ್ನು ಕಣ್ಣಿನಿಂದ ನೋಡೋಷ್ಟು ಬಯಕೆ ಇರಲಿಲ್ಲ. ಆದರೆ ನನಗೆ ನೋಡೋ ಬಯಕೆ ಇಲ್ಲ, ಕೇಳೋ ಬಯಕೆ ಇದೆ ಅಂದಂತೆ. ಅದು ಕೆಲವರು ಹಾಬಿ ಅಂದ್ಕೊಳ್ಬೋದು, ಕೆಲವರಿಗೆ ನೋಡಲಿಕ್ಕಾಗಲ್ಲ, ರೇಡಿಯೋ ಕೇಳಲಿಕ್ಕಾಗ್ತದೆ, ಕಿವಿಯಲ್ಲೇ ಇಟ್ಕೊಂಡು ಕೇಳ್ತಾರೆ, ಅದು ಕೆಲವ್ರ ಅಭ್ಯಾಸ. ಅದು ಧೃತರಾಷ್ಟ್ರ ಹೇಳ್ದ, ಕೇಳೋ ವ್ಯವಸ್ಥೆ ಮಾಡುವ ವರ ಕೊಡ್ರಿ. ವೇದವ್ಯಾಸರಿಗೆ 2 ರೀತಿ ಜವಾಬ್ದಾರಿ. ಯಾಕೆಂದರೆ ನೋಡಲ್ಲ ಅಂತಾನೆ, ಕೇಳಬೇಕು ಅಂತಾನೆ. ಹಾಗಾದರೆ ನೋಡೋವನನ್ನು ಒಬ್ಬನ ಕರೆದು ಇವನಿಗೆ ಹೇಳೋ ವ್ಯವಸ್ಥೆ ಮಾಡಿಸ್ಬೇಕೀಗ. ಸರಿ, ಸಂಜಯ ಅಂತ ತಮ್ಮ ಶಿಷ್ಯ ಅವನು. ಸಂಜಯ ಅಂದರೆ ಗವಲ್ಗಣ ಅನ್ನೋ ಒಬ್ಬನ ಮಗ. ಗವಲ್ಗಣ ಕುರುವಂಶದ ರಾಜರಿಗೆ ಮಂತ್ರಿ ಆದವನು. ಹೀಗಾಗಿ ಗವಲ್ಗಣನ ಮಗ ಸಂಜಯನೂ ಕೂಡ ಧೃತರಾಷ್ಟ್ರನಿಗೆ ಮಂತ್ರಿ ಸ್ಥಾನದಲ್ಲಿದ್ದ. ಸಂಜಯ ವೇದವ್ಯಾಸರಿಗೆ ಶಿಷ್ಯ, ಇವನಿಗೆ ಮಂತ್ರಿ. ಇನ್ಯಾರಾದರೂ ವಾರ್ತಾ ವಾಚನ ಮಾಡಿದರೆ ಇವನಿಗೆ ನಂಬಿಕೆ ಬರಲ್ಲ. ಅಲ್ಲಿ ನಡೆದದ್ದೇನೋ ಇವ ಇನ್ನೇನೋ ಹೇಳ್ದ ಅಂದರೆ ಏನು ಮಾಡ್ತೀರಿ? ಹಂಗೂ ನಡೀತಾವೆ ಎಷ್ಟೋ ಸಂದರ್ಭದಲ್ಲಿ. ಅವನು ಏನೋ ಭಾಷಣ ಮಾಡಿರ್ತಾನೆ, ಇವ್ರು ಏನೋ ಮಾತಾಡ್ತಿರ್ತಾರೆ ವಾರ್ತೆಗಳಲ್ಲಿ. ಮಾತಾಡಿದ್ದೇ ಏನೋ, ಇವ್ರು ಹಾಕಿದ್ದಿನ್ನೇನೋ, ನಂಬಿಕೆ ಬರಲ್ಲ. ಅದಕ್ಕೆ ವೇದವ್ಯಾಸರು ಉಪಾಯ ಮಾಡಿದರು. ಇವನಿಗೆ ಬೇಕಾದವನಾಗಿರಬೇಕು, ತಮ್ಮ ಶಿಷ್ಯನೂ ಅನಿಸಿರಬೇಕು, ಅಂಥವ ಒಬ್ಬ ವ್ಯಕ್ತಿ, ಅವನು ಒಬ್ಬನೇ, ಅವನು ಸಂಜಯ, ನೀನು ಬಾಯಿ ಇಲ್ಲಿ ಅಂತಂದರು. ಸಂಜಯ ಧೃತರಾಷ್ಟ್ರನಿಗೆ ಯುದ್ಧ ನೋಡೋ ಬಯಕೆ ಇಲ್ಲ, ಕೇಳೋ ಬಯಕೆ ಇದೆ. ನಾನು ನಿನಗೇನು ವರ ಕೊಡ್ತೇನೆ, ನೀನು ಯುದ್ಧವನ್ನು ಕಣ್ಣಾರೆ ನೋಡು. ಎಷ್ಟು ವಿಶೇಷ ಅಂದರೆ ಸಂಜಯನಿಗೆ ವ್ಯಾಸರಂತಾರೆ, ಭಗವದ್ಗೀತೆ ಕೊನೆಯಲ್ಲಿ ಬರುವ ಘಟ್ಟ. ಈಗ ಮೊದಲೇ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನಾನು, ಕೊನೆಯಲ್ಲಿ ಬರ್ತದಿದು. ಸಂಜಯ, ನೀನು ಯುದ್ಧವನ್ನು ನೋಡು, ಅಲ್ಲಿ ಬೇಕಾದಷ್ಟು ಶಸ್ತ್ರಗಳು ಬೀಳ್ತಿರ್ತಾವೆ, ಅಸ್ತ್ರಗಳು ಬಡಿತಿರ್ತಾವೆ, ಆದರೆ ನಿನಗೆ ಮಾತ್ರ ಯಾವ ಅಸ್ತ್ರ ಬಡ್ದಿರಬಾರ್ದು, ಅಂಥ ವರ ಕೊಡ್ತೇನೆ ಅಂತಂದ್ರಂತೆ.
ಇದು ಭಗವದ್ಗೀತೆಯಲ್ಲಿರೋದು. ನಿನ್ನನ್ನು ಯಾವ ಅಸ್ತ್ರ ಮುಟ್ಟಬಾರ್ದು, ನಿನಗೆ ಶಸ್ತ್ರಗಳು ಬಡಿಬಾರ್ದು, ನೀನು ಅಲ್ಲೇ ಹೋಗಿ ಯುದ್ಧದ ರಣಾಂಗಣದಲ್ಲಿ ಎಲ್ಲರನ್ನ ಕಾಣು. ಎಲ್ಲಿ ತನಕ? ಬಹುದೂರದಲ್ಲಿದ್ದವರು ಯಾರ್ಯಾರ ಜೊತೆಗೆ ಏನೇನು ಮಾತಾಡ್ತಾರೆ ಅನ್ನೋದು ನಿನ್ನ ಕಿವಿಗೆ ಬೀಳಲಿ ಅಂತ ಹೊರ ಕೊಟ್ಟಿದ್ರಂತೆ. ಅವರು ಮಾತಾಡೋದು ನಿನ್ನ ಕಿವಿಗೆ ಬೀಳಬೇಕು, ನೀನು ಅದನ್ನು ನೋಡಬೇಕು. ನೋಡುವಾಗ ನಿನ್ನ ಮೇಲೆ ಯಾವ ಶಸ್ತ್ರಾಸ್ತ್ರಗಳು ಬೀಳಬಾರ್ದು. ಅಪ್ಪಿ ತಪ್ಪಿ ನಿನಗೇನಾದರೂ ಸಮಯಕ್ಕೇನೋ ಕೆಲಸ ಬಂತು, ಆ ಸಂದರ್ಭ ಯುದ್ಧದಿಂದ ನೋಡ್ಲಿಕ್ಕೆ ಆಗಲಿಲ್ಲ, ವಾಪಸ್ ಹಸ್ತಿನಾವತಿಗೆ ಬಂದು, ಆದರೆ ನಡೆದ ಯುದ್ಧ ನಿನ್ನ ತಲೆ ಒಳಗೆ ಯಾವಾಗಲೂ ಬರಲಿ ಅಂತ ಹೊರ ಕೊಟ್ಟಿದ್ರಂತ. ಸಾಕಷ್ಟು ಜನ ಅಂತಿರ್ತಾರೆ, ಕೆಲವು ಪ್ರಸಂಗ ಟಿ ವಿಯಲ್ಲಿ ನೋಡ್ಲಿಕ್ಕೆ ಆಗದೆ ಹೋದರೆ ರೆಕಾರ್ಡ್ ಬಟನ್ ಒತ್ತಿ ಹೋಗಿರ್ತಾರಂತೆ. ಯಾಕೆ ಅಂದರೆ ಬಂದ ಮೇಲೆ ನೋಡ್ಕೊಳ್ಳಿಕ್ಕೆ ಆಗ್ತದಲ್ಲ ಅಂತ. ಇವ್ರದ್ದೇ ಇಷ್ಟು ಮುಂದುವರೆದದ ಅಂದರೆ ಅವ್ರದ್ದು ಎಷ್ಟಿರಬೇಡ ಅಂತ ವಿಚಾರ ಮಾಡಿರಿ. ಸಂಜಯನಿಗೆ ಇಂಥ ವರ ಕೊಟ್ರಂತೆ. ಅಪ್ಪಿ ತಪ್ಪಿಯೂ ನಿನಗೆ ಆ ಯುದ್ಧದ ಯಾವ ಪ್ರಸಂಗವೂ ತಿಳಿಲಿಲ್ಲ ಅಂತ ಆಗಬಾರ್ದು. ಹೀಗೆ ವೇದವ್ಯಾಸರು ಸಂಜಯನಿಗೆ ವರ ಕೊಟ್ಟರು. ಆ ವರದ ಪ್ರಭಾವದಿಂದಲೇ ಸಂಜಯ ಬಂದು ಧೃತರಾಷ್ಟ್ರನಿಗೆ ವಿಷಯಗಳನ್ನು ನೇರವಾಗಿ ಆವಾಗ ಬಂದು ಹೇಳ್ತಿದ್ದ. ಬಹಳಷ್ಟು ಕಾಲ ಸಂಜಯ ಯುದ್ಧವನ್ನು ಕಣ್ಣಾರೆ ಕಾಣ್ತಿದ್ದ. ಆದರೆ ಸಂದರ್ಭ ಹೀಗೆ ನಡೆದಿದೆ, 10 ದಿನಗಳಲ್ಲಿ ಭೀಷ್ಮ ಪಾತ ಆಗೋ ತನಕ ಸಂಜಯ ಧೃತರಾಷ್ಟ್ರನ ಹತ್ರ ಬಂದಿರಲಿಲ್ಲ. ಸಂಜಯ 10ನೇ ದಿನ ಮಾತ್ರ ಅಲ್ಲಿ ಉಳಿಲಿಕ್ಕಾಗಲಿಲ್ಲ ಅವನಿಗೆ. ಯಾಕೆ ಅಂದರೆ ಭೀಷ್ಮ ಪಾತ ಆದ ಸುದ್ದಿ ಧೃತರಾಷ್ಟ್ರನಿಗೆ ನಾ ಮುಟ್ಟಿಸ್ಬೇಕೋ ಬೇಡವೋ? ನನಗೆ ವರ ಕೊಟ್ಟಿದ್ದಾರೆ ವೇದವ್ಯಾಸರು, ಸುದ್ದಿ ಹೇಳಲೇಬೇಕು ನಾನು ಧೃತರಾಷ್ಟ್ರನಿಗೆ ಅಂತ ಅನಿಸಿ ಸಂಜಯ 10 ದಿನಗಳ ಕಾಲ ಇದ್ದವನು 10ನೇ ದಿನದ ಭೀಷ್ಮಪಾತದ ಸುದ್ದಿ ಮುಟ್ಟಿಸ್ಲಿಕ್ಕೆ ಅಂತ ಹಸ್ತಿನಾವತಿಗೆ ಬಂದ. ಕುರುಕ್ಷೇತ್ರದಲ್ಲಿ ಏನು ನಡೀತು ಅಂತಂದಾಗ ಭೀಷ್ಮ ಪಾತ ಆಯಿತು ಅಂತಂದು ಕೂಡಲೇ ಅಳು ಬಂತು ಧೃತರಾಷ್ಟ್ರನಿಗೆ. ಬಿಕ್ಕಳಿಸಿ ಅಳ್ತಾನೆ ಭೀಷ್ಮಾಚಾರ್ಯರೇ ಹೋಗಿಬಿಟ್ರಲ್ಲ ಅಂತ. ಆಗ ಅವನಿಗೆ ಕುತೂಹಲ ಆಯಿತು. ಕುತೂಹಲ ಆಗಿ ಪ್ರಾರಂಭ ಮಾಡ್ತಾನಂತೆ. ಹಾಗಾದರೆ ಮೊದಲನೇ ದಿನದಿಂದ 10ನೇ ದಿನದ ತನಕ ಏನಾಯಿತು ಹೇಳು ಅಂತ ಕೇಳಿದ್ದಂತೆ. ಮೊದಲನೇ ದಿನದಿಂದ 10ನೇ ದಿನದ ತನಕ ಏನಾಯಿತು ಅದನ್ನು ಮೊದಲು ಹೇಳು ಅಂದಾಗ ಸಂಜಯನ ಬಾಯಲ್ಲಿ ಈ ವಿಷಯ ಪ್ರಾರಂಭ ಆಯ್ತಂತೆ. ಮೊದಲನೇ ದಿನ ಸೈನ್ಯ ಜಮಾವಣೆ ಆಗಿತ್ತು, ಯಾರ್ಯಾರು ಎಲ್ಲೆಲ್ಲೆಲ್ಲಿ ನಿಂತಿದ್ರು, ಶಂಖನಾದ ಆಗ್ತಾ ಇತ್ತು. ಅದರಲ್ಲಿ ರಥ ತಗೊಂಡು ಬಂದು ಅರ್ಜುನ ಕೃಷ್ಣನಿಗೆ ಹೇಳಿದ್ದಕ್ಕೆ ಸಾರಥಿಯಾಗಿ ಕೃಷ್ಣ ಮಧ್ಯದಲ್ಲಿ ತಂದು ನಿಲ್ಲಿಸಿದ. ದುರ್ಯೋಧನ ಏನು ಮಾತಾಡಿದ, ಅರ್ಜುನ ಏನು ಮಾತಾಡಿದ, ಇದನ್ನು ಸಂಜಯ ಧೃತರಾಷ್ಟ್ರನಿಗೆ ವಾರ್ತಾವಾಚನ ಮಾಡಲಿಕ್ಕೆ ಶುರು ಮಾಡಿದ್ದಂತೆ. ಹಾಗಾದರೆ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ್ದು ನಡೆದ ಘಟನೆಯನ್ನು 10ನೇ ದಿವಸ ಅನುವಾದ ಮಾಡಿದ್ದಾನೆ. ಇದರಿಂದ ನಿಮಗೆ ಸ್ಪಷ್ಟ ಆಗ್ತದೆ ಭಗವದ್ಗೀತೆ ಸಂಜಯನ ಬಾಯಲ್ಲಿ ಬಂದದ್ದು ಭೀಷ್ಮ ಪಾತದ ದಿನ ಅಂದರೆ 10ನೇ ದಿವಸ. ಒಟ್ಟಾರೆ ಭಗವದ್ಗೀತೆಯ ಸ್ಕ್ರಿಪ್ಟ್, ಈ ಸ್ಕ್ರಿಪ್ಟ್ ಯಾವಾಗ ಬಂತು? ಇದಕ್ಕೂ ನಾವು ಹಿನ್ನೆಲೆ ವಿಚಾರ ಮಾಡ್ತಾ ಬಂದ್ವಿ. ಮಹಾಭಾರತದಲ್ಲಿ ಮೊದಲೇ ಭಗವದ್ಗೀತೆ ತಯಾರಾಗಿಬಿಟ್ಟಿತ್ತು. ಯಾಕೆ? ಮಹಾಭಾರತದ ಸ್ಕ್ರಿಪ್ಟ್ ಇದೆಯಲ್ಲ, ಅದು ಮಹಾಭಾರತ ನಡೆಯೋ ಮೊದಲೇ ನಡೆದು ಬಿಟ್ಟಿದೆ, ತಯಾರಾಗಿಬಿಟ್ಟಿದೆ. ಸ್ಕ್ರಿಪ್ಟ್ ತಯಾರಾದ ಮೇಲೆ ತಾನೇ ಸಿನಿಮಾ ತೆಗೆಯೋದು. ಹಾಗೆ ಮಹಾಭಾರತ ಅನ್ನುವ ಶ್ಲೋಕಗಳು ಗ್ರಂಥ ಇದು ನಡೆದ ಘಟನೆ ಆದಮೇಲೆ ಮಹಾಭಾರತ ಬರೆದದ್ದಲ್ಲ. ಮಹಾಭಾರತ ನಡೆಯೋ ಮುನ್ನವೇ ಗ್ರಂಥವನ್ನು ರಚನೆ ಮಾಡಿಬಿಟ್ಟಿದ್ರಂತೆ. ಸರಿಸುಮಾರು ಧೃತರಾಷ್ಟ್ರ ಹುಟ್ಟಿದಾಗ ವೇದವ್ಯಾಸರು 600ನೇ ವರ್ಷದವರಾಗಿದ್ದರು ಅಂತ ಒಂದು ಪ್ರಮಾಣ ಹೇಳ್ತದೆ. 600 ವರ್ಷದಷ್ಟು ಮೊದಲೇ ವೇದವ್ಯಾಸರು ಮೊದಲೇ ಬರೆದು ಬಿಟ್ಟಿದ್ದಾರೆ. ಹಾಗಾದರೆ ಮಹಾಭಾರತ ಮೊದಲೇ ಬರೆದಿದ್ದಾಗಿದೆ. ಅದರಲ್ಲಿ ಅಡಕ ಭೀಷ್ಮ ಪರ್ವದಲ್ಲಿ ಅಡಕವಾದ ಭಗವದ್ಗೀತೆಯು ಮೊದಲೇ ರಚನೆಯಾಗಿದೆ. ಸಂದರ್ಭಕ್ಕೆ ಅನುಗುಣವಾಗಿ ಈ ಪ್ರಸಂಗವನ್ನು ನಿಮ್ಮ ಮುಂದೆ ನಾನು ಚಿಂತನೆ ಮಾಡಿಟ್ಟಿದ್ದೇನೆ ಅಷ್ಟೇ. ಹಾಗಾದರೆ ಮಹಾಭಾರತ ಅದರ ಸ್ಕ್ರಿಪ್ಟ್ನಲ್ಲಿ ಭಗವದ್ಗೀತೆ ಬಂದಾಗಿದೆ ಅಂತಂದರೆ ಕೃಷ್ಣ ಅರ್ಜುನನಿಗೆ ಹೇಳಿದ್ದೇನು? ಹಾಗಾದರೆ ಮೊದಲೇ ಇದ್ದದ್ದನ್ನೇ ಹೇಳಿದ್ನೋ ಹೊಸದಾಗಿ ಹೇಳಿದ್ನೋ? ಹೊಸದಾಗಿ ಹೇಳಿದ್ದಲ್ಲ. ಮೊದಲೇ ಏನು ಮಹಾಭಾರತದೊಳಗೆ ಸ್ಕ್ರಿಪ್ಟ್ ಇದೆ ಅದರದ್ದೇ ಅಂಶಗಳನ್ನು ಅರ್ಜುನನಿಗೆ ಕೃಷ್ಣ ಪರಮಾತ್ಮ ನಿರೂಪಣೆ ಮಾಡಿದ್ದಾನೆ.
1 ತಾಸು ಪ್ರವಚನನ, 1 ತಾಸು ಆದಮೇಲೆ ಪ್ರವಚನ ಮುಗಿಸಿ ಮನೆಗೆ ಹೋಗ್ತೇವೆ. ಯಾರೋ ಕೇಳ್ತಾರೆ ಏನಿತ್ತು ಪ್ರವಚನದಲ್ಲಿ, 3 ನಿಮಿಷದಲ್ಲಿ ಹೇಳ್ತಾರೆ. ನೋಡಿ ಇಷ್ಟು ಹೇಳಿದರು ಅಂತ. ಪ್ರವಚನ 1 ತಾಸು, ಏನಿತ್ತು ಅಂತ ಕೇಳಿದ ಕೂಡಲೇ ಹೇಳಿದ್ದು ಎಷ್ಟು ನಿಮಿಷ? 4-5 ವಾಕ್ಯದಲ್ಲಿ ಮುಗಿದು ಹೋಗ್ತದೆ. ಹಾಗೆ ಕೃಷ್ಣ ಭಗವದ್ಗೀತೆಯ ಸ್ಕ್ರಿಪ್ಟು ಮಹಾಭಾರತದಲ್ಲಿ ವೇದವ್ಯಾಸರೇ ಮೊದಲೇ ರಚನೆ ಮಾಡಿ ಇಟ್ಟಾಗಿದೆ. ಅರ್ಜುನನಿಗೆ ಆ ಕಾಲಕ್ಕೆ ಎಷ್ಟು ವ್ಯವಸ್ಥಿತವಾಗಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿಬಿಟ್ಟಿದ್ದಾರೆ. ಯಾಕಿಷ್ಟು ಒಪ್ಪಲಿಕ್ಕೆ ತಯಾರಿಲ್ಲ? ಯಾಕಿದನ್ನು ಅಲ್ಲಗಳೆಯುತ್ತೀರಿ? ಇದು ಭಗವದ್ಗೀತೆಯ ಅದ್ಭುತವಾದ ಮಹಿಮೆ. ಹೀಗಾಗಿ ಮಹಾಭಾರತದ ಒಳಗಿರುವ ಸಾರಭೂತವಾದ ಗ್ರಂಥ ಭಗವದ್ಗೀತೆ ಅಂತ ಚಿಂತಿಸ್ತಾ, ಮಹಾಭಾರತ ಮೊದಲೇ ರಚನೆ ಮಾಡಿದ್ದು ಅಂತನ್ನೋದನ್ನು ಮೊದಲು ತಿಳಿದು ಆಮೇಲೆ ಭಗವದ್ಗೀತೆಯನ್ನು ನಾವು ಅನುಸಂಧಾನ ಮಾಡಬೇಕೇ ಹೊರತು ನೇರ ಭಗವದ್ಗೀತೆಯನ್ನೇ ಓದಲಿಕ್ಕೆ ಹೋಗಿ ಹಿಂದಿಲ್ಲ ಮುಂದಿಲ್ಲ ತಳ ಇಲ್ಲ ಬುಡ ಇಲ್ಲ ಏನು ಅರ್ಥ ಆಗ್ತದೆ? ಬಹಳ ಅದ್ಭುತ ಭಗವದ್ಗೀತೆ ಅಂದರೆ, ಸಾಧಾರಣ ಗ್ರಂಥ ಅಲ್ಲ. ಇದು 4ನೇ ಅಂಶ. 5ನೇ ಅಂಶ, ಭಗವದ್ಗೀತೆ ಬಗ್ಗೆ ಹೇಳುವಾಗ ಹಾಗಾದರೆ ಮಹಾಭಾರತದ ಮಹಿಮೆಯನ್ನು ಮೊದಲು ತಿಳಿಬೇಕು. ಅದು ಅವಶ್ಯಕ ಹಾಗೂ ಅನಿವಾರ್ಯ. ಮಹಾಭಾರತದ ಮಹಿಮೆ ತಿಳಿದು ಭಗವದ್ಗೀತೆಯ ಕಡೆಗೆ ಬಂದಾಗ ಇನ್ನಷ್ಟು ನಮಗದರ ಬಗ್ಗೆ ಆಸ್ಥೆ, ಶ್ರದ್ಧೆ ಬರ್ತದೆ. ವೇದವ್ಯಾಸರು ನಾರಾಯಣನ ಅವತಾರ, ದ್ವಾಪರದ ಅಂತ್ಯದಲ್ಲಿ ಅವತರಿಸಿ ಜ್ಞಾನ ಎಲ್ಲೆಡೆ ಲೋಪ ಆದಾಗ ಜ್ಞಾನ ಕೊಡ್ಲಿಕ್ಕೆ ಬಂದ ಸೂರ್ಯನೇ ವೇದವ್ಯಾಸರು. ಅಂಥ ವೇದವ್ಯಾಸರು ವೇದಗಳನ್ನು ವಿಭಾಗ ಮಾಡಿದರು, ಬ್ರಹ್ಮಸೂತ್ರಗಳನ್ನು ರಚಿಸಿದರು. ವೇದಗಳನ್ನು ವಿಭಾಗ ಮಾಡಿದ್ದಲ್ಲದೆ ಅದರದ್ದೇ ಆದ ಪ್ರವರ್ತಕರನ್ನಾಗಿ ಒಬ್ಬೊಬ್ಬರನ್ನು ನೇಮಕ ಮಾಡಿದರು. ಋಗ್ವೇದ, ಯಜುರ್ವೇದ, ನೀ ತಗೋ, ನೀ ಮಾಡು, ನೀ ಎಲ್ಲದಕ್ಕೂ ಒಬ್ಬೊಬ್ಬ CEO ಬೇಕಲ್ಲ. ವಾರ್ತಾ ಇಲಾಖೆ ವ್ಯವಸ್ಥೆ ಮಾಡಿದರು. ಪ್ರಚಾರ ಇಲಾಖೆ ಬೇರೆ, ವಾರ್ತಾ ಇಲಾಖೆ ಬೇರೆ, ಅದರದ್ದೇ ಸಚಿವರು ಬೇರೆ. ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗು, ಶಿಷ್ಯರಿಗೆ ಪ್ರಶಿಷ್ಯರಿಗೆ ಕೊಡು ಅಂತ ವೇದವ್ಯಾಸರ ಅದ್ಭುತವಾದ ವ್ಯವಸ್ಥೆ. ಅದನ್ನು ಶಿಷ್ಯರಿಗೆ ಮಾಡಲಿಕ್ಕೆ ಶುರು ಮಾಡಿದರು. ಹಾಗೆ ಬ್ರಹ್ಮಸೂತ್ರ ರಚಿಸಿದರು, ಪುರಾಣಗಳನ್ನು ರಚಿಸಿದರು, ಅದಕ್ಕೆ ಒಬ್ಬೊಬ್ಬರನ್ನ ನೇಮಕ ಮಾಡಿಕೊಟ್ರು. ಹಾಗೆ ಮಹಾಭಾರತ ರಚನೆ ಮಾಡಿದರು. ಮಹಾಭಾರತ ರಚನೆ ಮಾಡಿ ಅದರದ್ದೇ ಆದ ಪ್ರಚಾರ ಕಾರ್ಯವನ್ನು ಒಬ್ಬರಿಗೆ ವಹಿಸ್ಕೊಟ್ರು, ವೈಶಂಪಾಯನರಿಗೆ ವಹಿಸ್ಕೊಟ್ರು, ಅದನ್ನು ಮುಂದುವರಿಸ್ಕೊಂಡು ಹೋಗ್ರಿ ಅಂತ. ಈ ಮಹಾಭಾರತವನ್ನು ರಚಿಸಿದ ಮೇಲೆ ಸಾಕಷ್ಟು ಋಷಿಮುನಿಗಳು, ಎಲ್ಲ ದೊಡ್ಡ ದೊಡ್ಡ ಸ್ಕಾಲರ್ಸ್, ಅಸೋಸಿಯೇಟ್ ಪ್ರೊಫೆಸರ್ಸ್, ಅವರಿಗೆಲ್ಲ ತಾವಾಗೇ ಡಾಕ್ಟರೇಟ್ ತೊಗೊಂಡ್ಬೋದು. ಅವರು ನಾವು ನೀವು ಯೂನಿವರ್ಸಿಟಿಯಿಂದ ಅವರಿಗೆ ಡಾಕ್ಟರೇಟ್ ಕೊಡಬೇಕಾಗಿಲ್ಲ. ಅಂಥಂಥ ಬ್ರಹ್ಮಜ್ಞಾನಿಗಳು, ವೇದವ್ಯಾಸರ ಶಿಷ್ಯರು. ಆಗಲೇ
ಹರಿ ಹರಿ. ಮಹಾಭಾರತದ ಮತ್ತೊಂದು ವೈಶಿಷ್ಟ್ಯವನ್ನು ಚಿಂತನೆ ಮಾಡ್ತಾ ಇದ್ವಿ. ಸಾಕಷ್ಟು ಜನ ಶಿಷ್ಯರೆಲ್ಲ ಋಷಿಮುನಿಗಳು ವೇದವ್ಯಾಸರ ಬಳಿ ಕುಳಿತಾಗ ಶಿಷ್ಯರಿಗೆ ಅನ್ನಿಸ್ತಂತೆ, ಇಷ್ಟು ಗ್ರಂಥ ರಚನೆ ಮಾಡಿಕೊಟ್ಟಿದ್ದೀರಿ, ವೇದಗಳನ್ನು ವಿಭಾಗ ಮಾಡಿದ್ದೀರಿ, ಮಹಾಭಾರತ, ಪುರಾಣ, ಬ್ರಹ್ಮಸೂತ್ರ, ಈ ಎಲ್ಲ ಗ್ರಂಥಗಳಲ್ಲಿಯೂ ನಿಮ್ಮ ದೃಷ್ಟಿಯಲ್ಲಿ ಅತಿ ಶ್ರೇಷ್ಠ ಯಾವುದು ಅಂತ ಕೇಳಿದರು. ವೇದವ್ಯಾಸರ ಗುರುಗಳು ಇದು ಶ್ರೇಷ್ಠ ಅಂದರೆ ಶಿಷ್ಯರು ಒಪ್ಪಿಕೊಳ್ತಾರೆ. ಗುರುಗಳು ಹೇಳಿದ ಮೇಲೆ ಒಪ್ಪಿಕೊಳ್ತಿದ್ರು ಶ್ರದ್ಧೆಯಿಂದ. ಆದರೆ ವೇದವ್ಯಾಸರ ಹಾಗೆ ಹೇಳಲಿಲ್ಲ. ಹೇಳದೆ ಒಂದು ಕೆಲಸ ಕೊಟ್ರಂತೆ ಎಲ್ಲರಿಗೂ ಕೂಡ. ಎಲ್ಲ ಶಿಷ್ಯರನ್ನು ಕೂಡಿಸಿ ಏನೇನು ಗ್ರಂಥಗಳಿದ್ದಾವೋ ಆ ಗ್ರಂಥಗಳನ್ನೆಲ್ಲ ತೆಗೆಸಿ ಇವುಗಳಲ್ಲೇನು ವಿಷಯ, ಅದರಲ್ಲೇನು ವಿಷಯ, ಅದರಲ್ಲೇನು ವಿಷಯ ಅಂತ ಪಟ್ಟಿ ಮಾಡಲಿಕ್ಕೆ ಹೇಳಿದ್ರಂತೆ. ಎಲ್ಲ ಶುರುವಾಯಿತು. ಎಲ್ಲ ಪುರಾಣ ಆಯಿತು, ವೇದ ಆಯಿತು, ಎಲ್ಲದರಲ್ಲಿ ಶುರು ಮಾಡಿದ್ರು. ಮಹಾಭಾರತನೂ ಆಯಿತು. ಇದೆಲ್ಲ ಮಾಡಿದ ಮೇಲೆ ವೇದವ್ಯಾಸರಂತಾರೆ, ಈಗ ಹೇಳ್ರಿ ಯಾವ ಗ್ರಂಥ ಶ್ರೇಷ್ಠ ಅಂದ್ರಂತೆ. ಈಗ ಯಾವ ಗ್ರಂಥ ಶ್ರೇಷ್ಠ ಅಂದಾಗ ಎಲ್ಲರ ಒಕ್ಕೊರಳಿನಲ್ಲಿ ಬಂದ ಒಂದೇ ಮಾತೇನು ಅಂದರೆ, ಈಗ ನಮಗೆ ಅರ್ಥ ಆಯ್ತು ನೀವು ಯಾಕೆ ಹಿಂಗೆ ಕೆಲಸ ಮಾಡಿಸಿದ್ರಿ ಅಂತ. ನಮಗೆ ಅರ್ಥ ಆಗಿದೆ ಯಾವ ಗ್ರಂಥ ಶ್ರೇಷ್ಠ ಅಂತ ಕೇಳ್ತಿದ್ದೀರಿ, ಮಹಾಭಾರತ ಶ್ರೇಷ್ಠ ಅಂತ ನಾವು ಒಪ್ಪಿಕೊಳ್ತೇವೆ ಅಂತಂದ್ರಂತೆ. ಕಾರಣ ಏನು ಅಂದರೆ, ವೇದವ್ಯಾಸರು ಎಲ್ಲ ಗ್ರಂಥಗಳನ್ನು ವಿಷಯಗಳ ಅವಲೋಕನೆ ಮಾಡಿರಿ ಅಂತ ಯಾಕೆ ಹೇಳಿದರು, ನೀವೇ ತುಲನಾತ್ಮಕ ಸಮೀಕ್ಷೆ ಮಾಡಿರಿ ಅಂತಂದ್ರಂತೆ. ತುಲನಾತ್ಮಕ ಸಮೀಕ್ಷೆ ನಡೆಸಿದಾಗ ಗ್ರಂಥದ ಶ್ರೇಷ್ಠತೆಯನ್ನು ತಿಳ್ಕೊಳ್ಳೋದು ಬಹಳ ಸುಲಭ. ಮೌಢ್ಯದಿಂದ ಒಪ್ಪಿಕೊಳ್ಳೋದಲ್ಲ, ಯಾವುದೋ ಅಂಧಾಭಿಮಾನ ಅಲ್ಲ. ಅದನ್ನು ಬೆಳೆಸಲೇ ಇಲ್ಲ ವೇದವ್ಯಾಸರು. ಸತ್ಯವನ್ನು ನೀವು ಕಂಡುಕೊಳ್ಳ್ರಿ, ಅದಕ್ಕೆ ಮಾರ್ಗದರ್ಶನ ನಾ ಮಾಡ್ತೀನಿ. ಇಲ್ಲೇನು ವಿಷಯ, ಅಲ್ಲೇನು ವಿಷಯ, ಅಲ್ಲೇನು ವಿಷಯ ನೀವೇ ನೋಡ್ರಿ. ತುಲನಾತ್ಮಕ ಸಮೀಕ್ಷೆ ಮಾಡಿದ್ರಿಂದ ಆಗ ಅತಿ ಶ್ರೇಷ್ಠ ಅಂತ ಹೊರಬಂದಂಥ ಗ್ರಂಥವೇ ಯಾವುದಾಗಿದೆ ಅಂತದೆ, ಮಹಾಭಾರತ ಅಂತಾರೆ. ತುಲಾಮಾರೋಪಿತಾಪುರ, ತುಲಾಮಾರೋಪಿತಾಪುರ. ಈ ಪ್ರಮಾಣ ಸ್ಪಷ್ಟವಾಗಿ ಈ ಕಥೆ ನಡೆದದ್ದನ್ನು ಉಲ್ಲೇಖ ಮಾಡಿ ಹೇಳ್ತಾರೆ. ಕೆಲವರು ಈ ಕಥೆಯನ್ನೇ ತಿರುಚಿಬಿಟ್ಟಿದ್ದಾರೆ. ವೇದವ್ಯಾಸರು ತುಲನಾತ್ಮಕ ಸಮೀಕ್ಷೆ ಮಾಡಿದರು ಅಂತ ಹೇಳಲಿಲ್ಲ. ಅವರು ಪುರಾಣಗಳನ್ನು ಟ್ರಾನ್ಸ್ಲೇಟ್ ಮಾಡೋ ಸಾಹಸ, ತುಲಾಮಾರೋಪಿತ ಅಂತ ಇದೆ, ಇಲ್ಲ ಅಂತಲ್ಲ. ಅವರೇನು ಮಾಡಿದರು ಅಂದರೆ ಒಂದು ತಕ್ಕಡಿನ ತರಿಸಿದ್ರಂತೆ. ನೋಡಿದ್ರು, ತಕ್ಕಡಿನ ತರಿಸಿ ಎಲ್ಲ ಗ್ರಂಥಗಳನ್ನು ಒಂದು ಕಡೆ ಇಟ್ಟರಂತೆ, ಮಹಾಭಾರತವನ್ನು ಒಂದು ಕಡೆ ಇಟ್ಟರಂತೆ. ತೂಗಿದ್ರಂತೆ, ಮಹಾಭಾರತ ಜಾಸ್ತಿಯಾಗಿ ಕೆಳಗೆ ಹೋಯ್ತಂತೆ. ಯಾಕಂದರೆ ಪುರಾಣದಲ್ಲಿದೆ, ತಕ್ಕಡಿಯಲ್ಲಿ ಇಟ್ಟರು. ಏನು ಹೇಳಬೇಕು ಹೇಳಿ. ಅರೆ, ಒಂದು ಗ್ರಂಥದ ಮೌಲಿಕತೆಯನ್ನು, ಗ್ರಂಥದ ಅದ್ಭುತತೆಯನ್ನು, ವ್ಯಕ್ತಿತ್ವವನ್ನು ಚಿಂತನೆ ಮಾಡಬೇಕಾದ್ರೆ ತಕ್ಕಡಿಯಲ್ಲಿ ತಂದಿಟ್ಟರೆ ಪೇಜಸ್ಗಳು ಜಾಸ್ತಿ ಆಗ್ತಾರೆ, ಭಾರ ಜಾಸ್ತಿ ಆದರೆ ಶ್ರೇಷ್ಠ ಅಂತಂದ್ರೆ ಏನು ಹೇಳೋದು. ಆ ಪುರಾಣದಲ್ಲಿ ಶ್ಲೋಕ ಇದೆ ಅಂತ ಅದನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಏನರ್ಥ? ಪುರಾಣ ರೂಪಕವಾಗಿ ಹೇಳ್ತಿರ್ತದೆ. ಅದಕ್ಕೆ ಪುರಾಣಗಳನ್ನು ಟ್ರಾನ್ಸ್ಲೇಟ್ ಮಾಡಬಾರ್ದು ಜಾಸ್ತಿ, ಯಾವಾಗಲೂ ತಲೆ ಕೆಟ್ಟು ಹೋಗ್ತದೆ. ಪುರಾಣಗಳ ಭಾವಾರ್ಥ ತಿಳ್ಕೊಳ್ಳೋದನ್ನು ಕಲಿಬೇಕು. ಎಸೆನ್ಸ್ ಬಹಳ ಮುಖ್ಯ. ಯಾವುದು ರೂಪಕಾಲಂಕಾರದಲ್ಲಿ ಹೇಳಿದೆ ಅದನ್ನು ನಾವು ಅರ್ಥೈಸ್ಕೊಳ್ಬೇಕು. ಎಂಥ ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲ ಗ್ರಂಥಗಳನ್ನು ತುಲನಾತ್ಮಕವಾಗಿ ಸಮೀಕ್ಷೆ ಮಾಡಿ ಸ್ವತಃ ವೇದವ್ಯಾಸರ ಅಧ್ಯಕ್ಷತೆಯಲ್ಲಿ ಈ ಸೆಮಿನಾರ್ನಲ್ಲಿ, ಈ ವರ್ಕ್ಶಾಪ್ನಲ್ಲಿ ಸ್ವತಃ ವೇದವ್ಯಾಸರು ಎಲ್ಲ ಋಷಿಮುನಿಗಳ ಕೈಯಲ್ಲಿ ನೀವು ಹೇಳ್ರಿ, ನಿಮಗೆ ಗೊತ್ತಾಗ್ತದಲ್ಲ ಈಗ ಯಾವ ಗ್ರಂಥ ಶ್ರೇಷ್ಠ ಅಂದಾಗ
ಒಪ್ಪಿಕೊಂಡ್ರಂತೆ ಮಹಾಭಾರತ ಶ್ರೇಷ್ಠ ಅಂತ ಒಪ್ಪಿಕೊಂಡ್ರಂತೆ. 6ನೇ ಅಂಶ. 7ನೇ ಅಂಶ, ಮಹಾಭಾರತ ಶ್ರೇಷ್ಠ ಅನ್ನಲಿಕ್ಕೆ ವೇದವ್ಯಾಸರು ಕೊಡುವ ಮತ್ತೊಂದು ಕಾರಣ, ಶ್ರದ್ಧೆಯಿಂದ ಒಪ್ಪಿಕೊಳ್ಳೇಬೇಕಾದದ್ದು. ಯಾವ ಗ್ರಂಥದ ನಾಮವನ್ನು ನಾವು ಸರಿಯಾಗಿ ವ್ಯಾಖ್ಯಾನ ಮಾಡಿಬಿಟ್ರೆ ನಮ್ಮೆಲ್ಲರ ಪಾಪವನ್ನು ಕಳೆಯೋ ಶಕ್ತಿ ಇದೆಯಲ್ಲ, ಆದ್ದರಿಂದಲೇ ಆ ಗ್ರಂಥ ಶ್ರೇಷ್ಠ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಗ್ರಂಥ ಬಹಳ ಭಾರವಾಗಿದೆ, ಮಹಾಭಾರತ ಬಹಳ ಭಾರವಾಗಿದೆ. 2ರಿಂದ ಗ್ರಂಥ ಭಾರ ಆಗ್ತದೆ. ಇಲ್ಲಿ ಭಾರ ಅನ್ನೋ ಮಾತಿಗೆ ವೇಟ್ ಅಂತ ಅರ್ಥ ಅಲ್ಲ. ವೇಟ್ ಬಹಳ ತುಂಬ ವಜನ್ ಬಹಳ ಇದೆ ಆ ಅರ್ಥ ಅಲ್ಲ. ಶಬ್ದದಿಂದ ಅರ್ಥದಿಂದ ಈ ಗ್ರಂಥ ಭಾರವಾಗಿದೆ. ಆದ್ದರಿಂದ ಈ ವ್ಯವಸ್ಥೆಯ ಅಭಿಪ್ರಾಯವನ್ನು ಯಾರು ಸರಿಯಾಗಿ ತಿಳಿತಾರೋ ಅವರ ಪಾಪಗಳೆಲ್ಲ ಕಳೆದು ಹೋಗ್ತದೆ. ಯಾವ ನಾಮದ ವ್ಯಾಖ್ಯಾನವೇ ನಮ್ಮ ಪಾಪ ಕಳೀತದೆ ಅಂದ ಮೇಲೆ ಆ ಗ್ರಂಥದ ಮಹತ್ವ ಎಷ್ಟಿರಬೇಡ. ಹೀಗಾಗಿ ನೋಡಿ, ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಇದು ಮಹಾಭಾರತಕ್ಕಿರುವಂತಹ ಮತ್ತೊಂದು ಮಹತ್ತರವಾದ ಅಂಶ. 8ನೇ ಅಂಶಕ್ಕೆ ಬರೋಣ. ಮಹಾಭಾರತವೇ ಶ್ರೇಷ್ಠ. ಮಹಾಭಾರತ ವೇದಕ್ಕಿಂತಲೂ ಅತ್ಯುತ್ತಮ. ಮಹಾಭಾರತ ಪರಮೋಚ್ಚ ಪ್ರಮಾಣ. ಭಗವದ್ಗೀತೆ ಏನು ಹಾಗಾದರೆ? ಇಂಥ ಮಹಾಭಾರತದೊಳಗೆ ಅಡಕ ಆದದ್ರಿಂದ ಭಗವದ್ಗೀತೆಯೂ ಶ್ರೇಷ್ಠ ಅಂತ ಚಿಂತನೆ ಮಾಡಬೇಕಂತ. ಇಲ್ಲಿ ನಾವು ತಿಳ್ಕೊಳ್ಬೇಕಾದ 8ನೇ ಅಂಶ, ಮಹಾಭಾರತ ವಿಶ್ವರೂಪ ಆದರೆ ಭಗವದ್ಗೀತೆ ಕೃಷ್ಣ ರೂಪ. ಶ್ರೀಕೃಷ್ಣನ ರೂಪ ಚಿಕ್ಕದಾಗಿ ಚೊಕ್ಕದಾಗೆ ಕಾಣ್ತಿತ್ತು ದ್ವಾಪರದ ಕಾಲದಲ್ಲಿ ಎಲ್ಲರಿಗೂ ಕೂಡ. ಯಾವಾಗ ಅರ್ಜುನ ಅಪೇಕ್ಷೆ ಪಟ್ಟ, ತೋರಿಸ್ಬಿಡ ಹಾಗಾದ್ರೆ ನಿನ್ನ ವಿಶ್ವರೂಪವನ್ನು ಅಂತ, ಆವಾಗ ತೋರಿಸ್ಬಿಟ್ಟ. ಹಾಗೆ ಭಗವದ್ಗೀತೆ ಚಿಕ್ಕದಾಗೆ ಕಾಣ್ತಾ ಇರ್ತದೆ. ನಾವದನ್ನು ಪಾರಾಯಣನೋ ಪ್ರವಚನವೋ ಅಧ್ಯಯನವೋ ಚೆನ್ನಾಗಿ ಮಾಡಲಿಕ್ಕೆ ಒಳಗೆ ಪ್ರವೇಶ ಮಾಡಿದ್ವಿ ಅಂತಾದಾಗ ಅದು ತನ್ನ ಮಹಾಭಾರತದ ವಿಶ್ವರೂಪವನ್ನು ತೆರೆದಿಟ್ಟುಕೊಳ್ಳುತ್ತದೆ. ಇಂಥ ಮಿರಾಕಲ್ ಮ್ಯಾಜಿಕ್ ಮಾಂತ್ರಿಕ ಶಕ್ತಿ ಇರುವ ಗ್ರಂಥವೇ ಅದು ಭಗವದ್ಗೀತಾ. ಅದನ್ನು ಚಿಂತನೆ ಮಾಡಬೇಕು. 9ನೇ ಅಂಶ, ಮಹಾಭಾರತ ಇದೊಂದು ಕಮಲ. ಈ ಕಮಲದಲ್ಲಿ ಅಡಕವಾದ ಅತಿ ಸಾರವಾದದ್ದು 2 ಅಂತ ವ್ಯಾಖ್ಯಾನ ಮಾಡ್ತಾರೆ. ಜ್ಞೇಯಂ ಪಾಠ್ಯಂಚ ತದ್ವಯಂ. ಎಲ್ಲ ಗ್ರಂಥಗಳಲ್ಲಿ ಎಲ್ಲ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾದದ್ದು ಮಹಾಭಾರತವಾದರೆ ಭಾರತೆ ಗೀತಿಕಾ ವರ ಅಂದಿದ್ದಾರೆ. ಮಹಾಭಾರತದೊಳಗೂ ಅತಿ ಶ್ರೇಷ್ಠವಾದದ್ದು ಯಾವುದು ಅಂತ ತಿಳಿಸ್ತಾರೆ? ಭಗವದ್ಗೀತೆ ಶ್ರೇಷ್ಠ ಅಂತ. ಭಗವದ್ಗೀತೆ ಹಾಗೂ ವಿಷ್ಣು ಸಹಸ್ರನಾಮಗಳನ್ನು ಎಲ್ಲರೂ ಪಾರಾಯಣ, ಎಲ್ಲರೂ ಅಧ್ಯಯನ ಮಾಡಲೇಬೇಕಂತೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ. ಗೀತೆಯನ್ನು ಸಾರ್ವಕಾಲಿಕವಾಗಿ ಚಿಂತನೆ ಮಾಡ್ತಾ ಇರಬೇಕು. ಮಹಾಭಾರತ ಬಹಳ ದೊಡ್ಡ ಗ್ರಂಥ, ಅದರದ್ದು ಅತ್ಯಂತ ಶ್ರೇಷ್ಠವಾದ ಅಂಶಗಳೆಲ್ಲ ಸೇರಿಕೊಂಡು ಬಂದಿರೋದೇ ಭಗವದ್ಗೀತೆಯಲ್ಲಿ. ಈ 10ನೇ ಅಂಶದಲ್ಲಿ ನಿಮಗೊಂದು ಸಾಧಾರಣ ಸಾಮ್ಯವನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಮಹಾಭಾರತದ ಪರ್ವಗಳ ಸಂಖ್ಯೆ 18, ಭಗವದ್ಗೀತೆಯ ಪರ್ವಗಳ ಸಂಖ್ಯೆ 18. ಈ ಸಂಖ್ಯಾ ಸಾಮ್ಯವನ್ನು ಅನುಸಂಧಾನ ಮಾಡಿ ಆದರೂ ಮಹಾಭಾರತದಲ್ಲಿ ಅತಿ ಶ್ರೇಷ್ಠವಾಗಿ ಮಹಾಭಾರತದ್ದೇ ಸಾರವಾಗಿ ಬಂದಂಥ ಗ್ರಂಥ ಅಂದರೆ ಯಾವುದು ಅಂತ ತಿಳಿಬೇಕು? ಭಗವದ್ಗೀತೆ. 11ನೇ ಅಂಶ, ಭಗವದ್ಗೀತೆಯನ್ನು ಒಳಗೆ ಪ್ರವೇಶ ಮಾಡೋಣ. ಮಹಾಭಾರತದ ಬಗ್ಗೆ ಭಗವದ್ಗೀತೆ ಬಗ್ಗೆ ಮೇಲ್ಮೇಲ್ ಪ್ರವಚನ ಮಾಡೋದು ಸಾಕಷ್ಟಿದೆ. ಹಾಸ್ಯಕ್ಕೆ ಒಂದು ಕಡೆ ಹೇಳ್ತಾರೆ ಕೆಲವರು, ಪ್ರವಚನಕ್ಕೇನಾದರೂ ಸಬ್ಜೆಕ್ಟ್ ಕೊಟ್ಟರೆ ಟೈಟಲನ್ನೇ ಒಂದು 4 ದಿವಸ ಹೇಳಿಬಿಟ್ರೆ ಆಯಿತು. ಟೈಟಲ್ ಪಂಡಿತ,
ಕೆಲವರು ಇಂಡೆಕ್ಸ್ ಪಂಡಿತ, ಇಂಡೆಕ್ಸ್ ಇಟ್ಕೊಂಡು ಹೇಳ್ಬಿಡೋದು, ಇದರೊಳಗೆ ಇದು ಬಂದಿದೆ, ಅದರೊಳಗೆ ಅದು ಬಂದಿದೆ, ಅದು ಬಂದಿದೆ, ಮುಗಿದೋಯ್ತು. ಇಂಡೆಕ್ಸೇ ಟೈಟಲ್ಲೇ ಪ್ರವಚನ ಆಗಿಬಿಟ್ರೆ ವಿಷಯ ಏನಿಲ್ಲೇ ಇಲ್ಲ, ಒಳಗಡೆ ಏನಿದೆ ಅಂತ ಇಲ್ಲೇ ಇಲ್ಲ. ಕೆಲವು ರೆಫರೆನ್ಸು, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ಮುಂದೇನು ಬಂದಿದೆ ಅದು ಉಪಯೋಗ ಇಲ್ಲ. ಒಳಗೆ ಸ್ವಲ್ಪ ಪ್ರವೇಶ ಮಾಡೋಣ. ಭಗವದ್ಗೀತೆಯನ್ನು ಸಾಕಷ್ಟು ಜನ ಕೇಳ್ತಿರ್ತಾರೆ, ಭಾಳ ಮಾತನಾಡೋದು ಬೇಡ, ಭಗವದ್ಗೀತೆಯ ಒಳಗಿರುವ ಸಾರವನ್ನು ಒಂದು ಮಾತಿನಲ್ಲಿ ಹೇಳ್ರಿ. ಇದಕ್ಕೇನು ಭಾಳ ಕಷ್ಟ ರೀ, ಯಾಕಂದರೆ 700 ಶ್ಲೋಕ ಇದೆ, ಅರ್ಥ ವಿಪರೀತ ಇದೆ, ಸಿಕ್ಕಾಪಟ್ಟೆ ಅರ್ಥ. ಮಹಾಭಾರತದ ಒಂದು ಶ್ಲೋಕಕ್ಕೆ ಅಗದಿ ಕಡಿಮೆ ಅಂದರೆ 10 ಅರ್ಥ ಅಂತೆ. ವಿಷ್ಣು ಸಹಸ್ರನಾಮದ ಒಂದು ನಾಮಕ್ಕೆ ಅಗದಿ ಕಡಿಮೆ ಅಂದರೆ ಎಷ್ಟು ಅರ್ಥ? 100 ಅರ್ಥ. ಹೀಗೆ ಪ್ರಮಾಣಗಳಲ್ಲೇ ಹೇಳ್ತಾವೆ. ಹಾಗಾದರೆ ಭಗವದ್ಗೀತೆ ಮಹಾಭಾರತದ ಒಳಗೆ ಅಡಕವಾದ ಒಂದೊಂದು ಶ್ಲೋಕಗಳಿಗೆ ಅಗದಿ ಕಡಿಮೆ ಅಂದರೆ ಎಷ್ಟು ಅರ್ಥ ಇರಬೇಡ? ಅದಕ್ಕೂ 10 ಅರ್ಥವೇ. ವೇದಗಳಿಗೆ 3 ಅರ್ಥ, ಮಹಾಭಾರತದ ಪ್ರತಿ ಶ್ಲೋಕಕ್ಕೂ 10 ಅರ್ಥ ಇದೆ, ಅಗದಿ ಕಡಿಮೆ. ಈ ವಿಷಯಗಳನ್ನು ಚಿಂತನೆ ಮಾಡುವಾಗ ಸಾಕಷ್ಟು ಜನ ಕೇಳ್ತಾರೆ, ಅಲ್ಲಲ್ಲಿ ಭಗವದ್ಗೀತೆಯನ್ನು ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ. ನೋಡ್ರಿ, ಕರೋಡ್ಪತಿ ಪ್ರಶ್ನೆ ಇದು ಅಲ್ವಾ? ಇದನ್ನು ಕೇಳಿಲ್ಲ ಅನಿಸುತ್ತಾ ಆ ಬುದ್ಧಿವಂತ? ಭಗವದ್ಗೀತೆಯಲ್ಲಿ ಹೇಳುವ ಅಂಶವನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಏನು ಉತ್ತರ ಕೊಡಬೇಕು? ಸಮಗ್ರ ಭಗವದ್ಗೀತೆ ಪ್ರವಚನ ಮುಂದೆ ಪ್ರಾರಂಭ ಆಗ್ತದೆ. ಏನು ಭಗವದ್ಗೀತೆಯಲ್ಲಿ ಹೇಳಿರುವ ವಿಷಯ ಏನು? ಒಂದೇ ವಾಕ್ಯದಲ್ಲಿ ಉತ್ತರಿಸ್ಲಿಕ್ಕೆ ಬರ್ತದ ಹೇಗೆ? ಒಬ್ಬ ಮಹಾನುಭಾವರು ಹೇಳ್ತಾರೆ, ನಮಗೆ ಸ್ಪಷ್ಟವಾಗಿ ಚಿಂತನೆ ಮಾಡ್ತಾರೆ ಆಚಾರ್ಯ. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ. ಇದೇ ಭಗವದ್ಗೀತೆಯ ಅಗ್ದಿ ಸಾರಭೂತವಾದ ಮಾತು. ಇವತ್ತು ನೆನಪಿಟ್ಟುಕೊಳ್ಬೇಕಾದ ಸಂಗತಿ ಇದೆ. ನಮಗೆ ವಿಹಿತವಾದ ವೃತ್ತಿಯಿಂದ ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡೋದೇ ಪರಮಧರ್ಮ, ಇದಕ್ಕೆ ವಿರುದ್ಧವಾದದ್ದು ಅಧರ್ಮ. ಭಗವದ್ಗೀತೆಯ ಸಾರ ಯಾರಾದರೂ ಕೇಳಿದರೆ ಈ ಉತ್ತರ ಕೊಡಬೇಕಂತ. ಒಂದು ವಾಕ್ಯದಲ್ಲಿ ಭಗವದ್ಗೀತೆಯನ್ನು ಉತ್ತರಿಸ್ರಿ ಅಂದರೆ ಇಷ್ಟೇ ಕೊಡಬೇಕಂತ. ನಮಗೆ ವಿಹಿತ ವೃತ್ತಿ ಭಕ್ತಿಯಿಂದ ನಾವು ಮಾಡುವಂತಹ ಕರ್ತವ್ಯ ಕರ್ಮ ಅನುಷ್ಠಾನ ಅದು ಭಗವದ್ ಆರಾಧನಾ ರೂಪವಾಗಿ ಅಂತ ಆಗಬೇಕು. ಇದನ್ನೇ ಪರಮಾತ್ಮ ಇಡೀ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಇದು ಸಾರ. ಆಚಾರ್ಯ ಇನ್ನೊಂದು ವಾಕ್ಯ ಜಾಸ್ತಿ ಹೇಳ್ರಿ ಪರವಾಗಿಲ್ಲ ಅಂದರೆ ಏನು ಹೇಳಬೇಕು? ಮಹಾನುಭಾವರು ಬರೀತಾರೆ, ಹೀಗೂ ತಿಳಿಬಹುದು. ನಾರಾಯಣ ದ್ವೇಷಿಗಳು, ಅವನ ಅನುಬಂಧಿಗಳು, ಅವರನ್ನು ನಿಗ್ರಹಿಸೋದೇ ಕ್ಷತ್ರಿಯರಿಗೆ ಪರಮಧರ್ಮ, ಅದಕ್ಕೆ ವಿರುದ್ಧವಾದದ್ದು ಅಧರ್ಮ. ಇದು ಭಗವದ್ಗೀತೆಯ ಸಾರ. ಹೀಗೊಬ್ಬರು ವ್ಯಾಖ್ಯಾನ ಬರೀ. ಇದು ಕೇವಲ ಕ್ಷತ್ರಿಯರಿಗೆ ಹೇಳಿದ್ರೋ ಅಂತ ಅನಿಸೋ ಹಾಗೆ ಈ ವಾಕ್ಯ ಇದೆ, ಜನರಲ್ಲಾಗಿ ಆಗಲಿಲ್ಲ. ಅದಕ್ಕೆ ನಾನು ಎರಡನ್ನೂ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾರಾಯಣ ದ್ವೇಷಿಗಳು ಅಂದರೆ ದೈವದ್ವೇಷಿಗಳು, ದೈವದ್ವೇಷಿಗಳ ಸಹಾಯಕರು, ಅವರನ್ನು ನಿಗ್ರಹಿಸೋದೇ ಕ್ಷತ್ರಿಯರಿಗೆ ಪರಮಧರ್ಮ, ಅದಕ್ಕೆ ವಿರುದ್ಧವಾದದ್ದು ಎಲ್ಲವೂ ಅಧರ್ಮ ಅನ್ನೋ ಅಭಿಪ್ರಾಯವೇ ಭಗವದ್ಗೀತೆಯ ಸಾರ. ಇದು ಸ್ವಲ್ಪ ಜನರಲ್ ಆಗಲಿಲ್ಲ. ಅದಕ್ಕೆ ಇದನ್ನೂ ತಿಳ್ಕೊಳ್ರಿ, ಇಲ್ಲ ಅಂತಲ್ಲ. ಇದಕ್ಕಿಂತ ಅಭಿಪ್ರಾಯ ಜನರಲ್ಲಾಗಿ ಹೇಳೋದಾದರೆ ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಅಂತಾರೆ. ಇದು ಭಗವದ್ಗೀತೆಯನ್ನು ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಅದ್ಭುತವಾದ ಶೈಲಿ. ಇದನ್ನು ನಮಗೆ ಚಿಂತನೆ ಮಾಡ್ತಾರೆ. ಎಲ್ಲರೂ ಮಾಡಬೇಕಾದದ್ದು ಇದೆ. ನಮಗೇ ಆದ ವಿಹಿತವಾದ ಒಂದು ವೃತ್ತಿ ಅಂತ ನಮಗಿರ್ತದೋ ಇಲ್ಲೋ, ಅದು ಪ್ರವಚನಕಾರರಿಗೆ ಗೊತ್ತಿಲ್ಲ ಅವರವ್ರ ವೃತ್ತಿ ಏನು ಅಂತ. ಇಲ್ಲಿ ಕೂತವ್ರು ಹೇಳ್ತಿರ್ತಾರೆ, 4 ಗಂಟೆಗೆ ಹೇಳ್ಬೇಕಾ, 4ಕ್ಕೆ ಸ್ನಾನ ಮಾಡಿ ಪೂಜಾ ಮಾಡಬೇಕಾ, ಆಫೀಸ್ನಿಂದ ರಾತ್ರಿ ಬರೋದೇ 1 ಗಂಟೆಗೆ, 4ಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ನಿಮಗೆ ಒಂದು ಅಂಶ ಮುಂದೆ ನಾನು ಪ್ರವಚನ ಮಾಡೋದರಿಂದ ಸ್ಪಷ್ಟೀಕರಿಸ್ಬೇಕು. ಏನು ಅಂದರೆ ಸ್ವವಿಹಿತ ವೃತ್ಯ.
ಅವರಿಗೇ ತಿಳಿಪಡುವಂತಹ ಅವ್ರದ್ದೇ ಆದ ವಿಹಿತ ವೃತ್ತಿ ಇದೆ, ಅದು ಇನ್ನೊಬ್ಬರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಶಬ್ದಗಳನ್ನು ಆಡ್ತಾರಂತೆ. ಮುಂದೆ ಎಲ್ಲೆಲ್ಲೆಲ್ಲಿ ಸ್ವಧರ್ಮ ಮುಂದೆ ಬರ್ತದೆ, ಸ್ವಧರ್ಮ ಅನ್ನೋ ಶಬ್ದ ಬರ್ತದೆ. ಸ್ವಧರ್ಮ ಅನ್ನೋ ಶಬ್ದಕ್ಕೆ ಪ್ರವಚನ ಮಾಡೋನಿಗೆ ಸ್ವಧರ್ಮ ಬೇರೆ, ಕೇಳುವವರಿಗೆ ಅವರವ್ರದ್ದೇ ಆದ ಸ್ವಧರ್ಮಗಳು ಬೇರೆ. ಹೇಳುವವರಷ್ಟೇ ಅಲ್ಲ, ಇಡೀ ಅನಂತ ಜೀವರಾಶಿಗಳಲ್ಲಿ ಅವರವರಿಗೇ ಆದ ಸ್ವಧರ್ಮ, ಅದು ಬೇರೆಯವರು ಮಾಡೋ ಹಂಗಿಲ್ಲ, ಅವರಿಗೆ ಅದು ಬಿಟ್ಟದ್ದಲ್ಲ, ಅದು ಅವರಿಗೆ ಸ್ವಧರ್ಮ ಆಗ್ತದೆ. ಇದು ಬಾಯಿ ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದಲ್ಲ. ಅದಕ್ಕೆ ಬಾಯಿ ಬಿಟ್ಟು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ, ತಿಳಿಸ್ಬಹುದು. ಅಂಥದ್ದು ಒಂದಿದೆ ಅಂದರೆ ಅದೇ ಯಾವುದದು? ಸ್ವಧರ್ಮ. ಅದು ಏನು ಅಂತ ನೀ ಗುರುತಿಸ್ಕೊಳ್ಳೋ, ನನ್ನ ಕೇಳಿದರೆ ಏನು? ನೀನದನ್ನು ಗುರುತಿಸ್ಕೊ. ನಿನಗೆ ಯುದ್ಧನೋ, ನಿನಗೆ ವ್ಯಾಪಾರವೋ, ನಿನಗೆ ಸ್ಟೆಟಸ್ಕೋಪೋ, ಅಥವಾ ನೀನು ಗೌನ್ ಹಾಕ್ಕೊಂಡು ವಕೀಲಿಕೆ ಮಾಡ್ತೀಯೋ, ಅಥವಾ ನೀನು ಕೈಯಲ್ಲಿ ನೇಗಿಲು ಇಟ್ಕೊಂಡು ಯೋಗಿ ಆಗ್ತೀಯೋ, ನೇಗಿಲೆ ಯೋಗಿ, ಅದು ನಿನಗೆ ಬಿಟ್ಟದ್ದು. ಅದು ನಿನಗೇ ಆದ ನಿನ್ನ ಸ್ವಧರ್ಮವನ್ನು ನೀನು ಗುರುತಿಸ್ಕೋ, ಅದು ನಿನಗೆ ಗೊತ್ತಾಗ್ತದೆ. ಆ ವಿಹಿತವಾದ ವೃತ್ತಿ ಅದನ್ನು ಬಿಡೋ ಹಾಗಿಲ್ಲ. ಅದನ್ನು ಮಾಡುವಾಗಲೇ ಭಕ್ತಿಯಿಂದ ಅಲ್ಲೇ ಭಗವಂತನನ್ನು ಆರಾಧನೆ ಮಾಡೋದೇನಿದೆ ಅಲ್ಲ, ಅದೇ ಭಗವದ್ಗೀತೆಯ ಸಾರ, ಅದು ಅವನಿಗೆ ಧರ್ಮ. ಇದನ್ನು ನಿರೂಪಣೆ ಮಾಡಲಿಕ್ಕೆ ಬಂದದ್ದೇ ಭಗವದ್ಗೀತೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗಾಗಿ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ, ತದ್ವಿರುದ್ಧ ಸರ್ವೋಪಿ ಅಧರ್ಮ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಭಗವದ್ಗೀತೆ ಬಗ್ಗೆ ಚಿಂತನೆ ಮಾಡ್ತಾ ಒಳಗೆ ಪ್ರವೇಶ ಮಾಡುವಾಗ ಒಂದು ವಾಕ್ಯದಲ್ಲಿ ಭಗವದ್ಗೀತೆಯನ್ನು ಹೀಗೆ ಹೇಳ್ಬೋದು ಅಂತ ನೋಡಿದ್ವಿ. ಒಳಗೆ ಪ್ರವೇಶ ಮಾಡೋಣ. ಧೃತರಾಷ್ಟ್ರನಿಗೂ ಸಂಜಯನಿಗೂ ಸಂವಾದ ಪ್ರಾರಂಭ ಆಯಿತು. ಅವರಿಬ್ಬರ ಸಂವಾದದ ನಡುವೆ ಅರ್ಜುನನಿಗೂ ಕೃಷ್ಣನಿಗೂ ಸಂವಾದ ಪ್ರಾರಂಭ ಆಯಿತು. ಪೂರ್ವದಲ್ಲಿ ಸ್ವಲ್ಪ ದುರ್ಯೋಧನನಿಗೂ ದ್ರೋಣಾಚಾರ್ಯರಿಗೂ ಸಂವಾದ ಬಂತು. ಭಗವದ್ಗೀತೆ ಒಳಗೆ ಪ್ರವೇಶ ಮಾಡ್ತಾ ಇದ್ದೇವೆ ನಾವೀಗ. ಪ್ರವೇಶ ಮಾಡುವಾಗ ಇನ್ನೊಂದು ನಮಗೆ ಅರ್ಹತೆ ಏನು ಅಂದರೆ, ಸಾಕಷ್ಟು ಧಾರಾವಾಹಿಗಳಲ್ಲಿ ಪ್ರವೇಶ ಮಾಡುವ ಮುಂದೆ ಒಂದು ಸೂಚನಾ ಫಲಕ ಒಂದು ಮರಿಬಾರ್ದು. ಸೂಚನಾ ಫಲಕ ಮರೆತು ಬಿಟ್ಟರೆ ಒಳಗೆ ನೋಡೋದ್ರ ಬಗ್ಗೆ ಆಸ್ಥೆ ಕಡಿಮೆ ಆಗಿಬಿಡ್ತದೆ. ಅಲ್ಲಿ ಒಂದು ಹಾಕಿರ್ತಾರೆ, ಇಲ್ಲಿ ಬರುವ ಯಾವುದೇ ಪಾತ್ರಗಳು ಕೇವಲ, ಆದರೆ ತುಂಬ ಶ್ರದ್ಧೆಯಿಂದ ನೋಡ್ತೇವೆ ನಾವು. ಕಾಲ್ಪನಿಕ ಯಾವುದೇ ವ್ಯಕ್ತಿ ಪ್ರಸಂಗಗಳಿಗೆ ಸಂಬಂಧಪಟ್ಟದ್ದು ಅಲ್ಲ, ಆದರೂ ತುಂಬ ಶ್ರದ್ಧೆ. ನೆರಳಿಗೆ ಬಣ್ಣ ತುಂಬಿ ತೋರಿಸುವ ವಾಕ್ಯಗಳೇ ಇಷ್ಟು ಶ್ರದ್ಧೆಯಿಂದ ಕಾಣ್ತೇವೆ. ವಾಸ್ತವಿಕವಾದ ಸತ್ಯವನ್ನು ಹೇಳಿದರೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ಹೇಳ್ತಿದ್ದೆ, ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ ಅಂತ. ಭಗವದ್ಗೀತೆ ಒಳಗೆ ಪ್ರವೇಶ ಮಾಡುವವರು ಎಲ್ಲರೂ ನೆನಪಿಟ್ಕೋಬೇಕಾದ ಸಂಗತಿ ಏನು? ಸತ್ಯ. ಇಲ್ಲಿ ಬರುವ ಎಲ್ಲ ಪಾತ್ರಗಳು ಸತ್ಯ. ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ಬರುವ ಎಲ್ಲ ಪಾತ್ರಗಳು ಸತ್ಯ. ಉದ್ಧೃತ್ಯ ಭುಜಮುಚ್ಯತೆ, ನಿಮಗೆ ಶಪಥ ಮಾಡಿ ಹೇಳ್ತೇನೆ ಅಂತಾರೆ ವೇದವ್ಯಾಸರು. ಶಪಥ ಮಾಡಿ ಹೇಳ್ತೇನೆ. ಇಷ್ಟ್ಯಾರು ಹೇಳ್ತಾರ್ರಿ? ಇಷ್ಟ್ಯಾರು ಹೇಳ್ತಾರೆ? ನಮ್ಮೂರ ಭಾಷೆಯಲ್ಲಿ ಹೇಳುವಾಗ ಅಂತಿರ್ತಾರೆ, ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ನೋ ಮಾರಾಯ, ಇನ್ನೂ ಕೇಳಲಿಲ್ಲ. ಹಾಗೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಅಂತಾರೆ. ಯಾರು ಹೇಳ್ತಾರೆ ಹೇಳಿ? ನಾನು ಹೇಳೋ ಪಾತ್ರ ಸತ್ಯನೋ, ನಾನು ಹೇಳೋ ಪ್ರಸಂಗ ಸತ್ಯನೋ, ನಾನು ಹೇಳುವ ಪ್ರತಿ ಪ್ರಸಂಗಗಳು ಸತ್ಯ ಅಷ್ಟೇ ಅಲ್ಲ, ಇದು ನಿನ್ನ ಮನೆಯೊಳಗೂ ನಡೀತದೆ ಅನ್ನೋದು ಸತ್ಯನೋ? ಇಷ್ಟು ಹೇಳಿದ್ದಾರೆ. ಇನ್ನೇನು 3 ಸಲ ಸತ್ಯ ಶಬ್ದ ಆಡಿ. ನಿನ್ನ ಜೀವನದೊಳಗೆ ಪ್ರತಿ ಘಟನೆಗಳು ಏನೇನು ನಡೀತಾವೆ, ಆಗು ಹೋಗುಗಳು, ಅದನ್ನೇ ನಾನು ತೋರಿಸಿ ಆ ಬಂದ ಸಿಲುಕ್ತಿಯಲ್ಲ, ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಾ ವಿಷಯ ಹೇಳ್ತೀನಿ, ಅದು ಸತ್ಯ ಅಂತಾರೆ. ಅದಕ್ಕೆ 3 ಸಲ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ. ಕಟ್ಟಕಡೆಯಲ್ಲಿ ನಿಲ್ಲಿಸಿದ ಕೂಡಲೇ ಮೊದಲು ಪ್ರಮಾಣ ಮಾಡಿಸೋದು ಅದನ್ನೇ ಅಲ್ವೇ? ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನನ್ನೂ ಹೇಳಲ್ಲ ಹೇಳ್ತಾರೆ. ಅಲ್ಲ, ಹೇಳೋದೇನೋ ಹೇಳಿ ಬಿಡ್ರಿ, ಪರವಾಗಿಲ್ಲ.
ಆದರೆ ಇದಂತೂ ಹೇಳಬೇಕು, ವೇದವ್ಯಾಸರು ನಾರಾಯಣನ ಅವತಾರನಾಗಿ ಜಗತ್ತಿಗೆ ತತ್ವೋಪದೇಶ ಮಾಡಿ ಜ್ಞಾನ ಕೊಡ್ಲಿಕ್ಕೆ ಬಂದ ಜ್ಞಾನ ಸೂರ್ಯ ಇನ್ನೊಬ್ಬರನ್ನ ಮೋಸ ಮಾಡಬೇಕು ಅನ್ನೋ ಬಯಕೆ ಇಲ್ಲದೆ ಕೇವಲ ಪ್ರತಿಯೊಬ್ಬ ಆತ್ಮನ ಅವನತಿಯನ್ನು ಕಂಡು ಉನ್ನತಿಗೆ ಕರೆದುಕೊಂಡು ಹೋಗಲಿಕ್ಕೆ ಸತ್ಯ ಹೇಳ್ತೇನೋ ಬಾ ಅಂತ ಕರೆದ್ರೆ ವಿಪರ್ಯಾಸ, ಎಂಥ ಪ್ರಹಸನ ಜಗತ್ತಿನಲ್ಲಿ. ಇದ್ರ ಕಡೆ ಆಸ್ತೆ ಕಡಿಮೆ ಆಗ್ತದೆ, ಇದ್ರ ಕಡೆ ಬರಬೇಕು ನಿಜವಾಗಲೂ ಆಸ್ತೆ. ಹೀಗಾಗಿ ಆ ಶ್ರದ್ಧೆಯಿಂದ ಬರುವ ಪ್ರತಿ ಮಾತಿನ ಮೇಲೆ ನಾವು ಶ್ರದ್ಧೆಯಿಂದ ಅನುಸಂಧಾನ ಮಾಡ್ತಾ ಹೋದರೆ ಅದು ಮತ್ತಷ್ಟು ನಮಗೆ ಮನುಷ್ಯನಿಗೆ ಏಳಿಗೆ ಕಾರಣ ಆಗ್ತದೆ. ಈ ಸೂಚನಾ ಫಲಕವನ್ನು ಗಮನಿಸ್ತಾ ಒಳಗೆ ಪ್ರವೇಶ ಮಾಡೋಣ. ಧೃತರಾಷ್ಟ್ರ ಕೇಳ್ದ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಗೊತ್ತಿದೆ ಧೃತರಾಷ್ಟ್ರನಿಗೆ ಪಾಂಡವರು ಸಾಕಷ್ಟು ಪರಮಾತ್ಮನ ಪ್ರೀತಿ ಪಾತ್ರರು, ಅವರಿಗೆ ಭಗವತ್ ಪ್ರೀತಿ ಅವರ ಮೇಲೆ ಬಹಳ ಇದೆ ಅಂತ ಗೊತ್ತು. ಆದರೂ ಕೂಡ ಅದನ್ನು ಬದಿಗೊತ್ತಿ ತನ್ನ ಮಕ್ಕಳ ಮೇಲೆ ಭಾರೀ ವ್ಯಾಮೋಹದಿಂದ ಪಾಂಡವರನ್ನ ಬೇರ್ಪಡಿಸಿ ಮಾತನಾಡುವಾಗ ಮಾಮಕಾಹ ಅಂತ ತನ್ನ ಮಕ್ಕಳನ್ನು ಮಾಮಕಾಹ ಅಂತ ಕರೆದ. ತನ್ನ ತಮ್ಮನ ಮಕ್ಕಳು ಪಾಂಡವರನ್ನ ಮಾತ್ರ ಪಾಂಡವಾಹ ಅಂತ ಹೆಸರಿಡಿಸಿ ಬೇರ್ಪಡಿಸಿ ಕೇಳ್ತಾನೆ. ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಪ್ರಾರಂಭ ಮಾಡಿದ್ನಂತ. ಈ ಬೈಫರ್ಕೇಟ್ ಮಾಡುವಾಗ ಅವನ ಮನಸ್ಸಿನೊಳಗೆ ಈ ಭಾವ ಇತ್ತು, ಎಷ್ಟೇ ಆಗಲಿ ನನ್ನ ಮಕ್ಕಳು ಕೌರವರು, ನನ್ನ ಮಕ್ಕಳು ದುರ್ಯೋಧನಾದಿಗಳು, ಪಾಂಡವ್ ಎಷ್ಟೇ ಆಗಲಿ ಅವರು ನನ್ನವರಲ್ಲ ಆಗ್ತಿತ್ತು. ಎರಡನೇ ಅಂಶ, ಅದು ಕುರುಕ್ಷೇತ್ರ, ಅದು ಧರ್ಮಕ್ಷೇತ್ರ, ಅದು ಧರ್ಮದ ತಾಣ, ಧರ್ಮ ಸಾಧನವಾದ ಭೂಮಿಯೇ ಕುರುಕ್ಷೇತ್ರ. ಅಲ್ಲಿ ನನ್ನ ಮಕ್ಕಳು ಸೇರಿದ್ದಾರೆ, ಪಾಂಡವರು ಸೇರಿದ್ದಾರೆ. ಇವರಿಬ್ಬರಲ್ಲಿ ಯುದ್ಧ ನಡೀತದೆ ಅಂದರೆ ನನ್ನ ಮಕ್ಕಳ ಮೇಲೆ ಅಭಿಮಾನ ಇರೋಣದ್ರಿಂದಲೇ ಧೃತರಾಷ್ಟ್ರ ಅಂತಾನೆ ಗೆದ್ರೋ ಏನೋ ಅನ್ನೋ ಹಾಗೆ ಇತ್ತಂತೆ ತಲೆ ಒಳಗೆ. ಅದೂ ತಲೆ ಒಳಗಿಟ್ಟುಕೊಂಡೇ ಧೃತರಾಷ್ಟ್ರ ಪ್ರಾರಂಭ ಮಾಡಿಬಿಟ್ಟ. ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಪ್ರಾರಂಭ ಆಯಿತು. ನಿಮಗೆ ಈ ಅಂಶಗಳನ್ನು ಸ್ವಲ್ಪ ಅನುಸಂಧಾನ ಮಾಡಲಿಕ್ಕೆ ಹೇಳ್ತೀನಿ. ಅಂದರೆ ಭಗವದ್ಗೀತೆಗೆ ಪ್ರತ್ಯೇಕ ಮಂಗಳ ಪದ್ಯ ಕಾಣಲಿಲ್ಲ. ಮಹಾಭಾರತದ ಮಂಗಳ ಪದ್ಯವೇ ಭಗವದ್ಗೀತೆಗೂ ಮಂಗಳ ಅಲ್ವೇ? ಅದಕ್ಕೋಸ್ಕರನೇ ಭಗವದ್ಗೀತೆಯನ್ನು ನಾನು ವ್ಯಾಖ್ಯಾನ ಮಾಡುವಾಗ ಮಹಾಭಾರತವನ್ನು ಮೊದಲು ಪರಿಚಯಿಸಿ ಆಮೇಲೆ ಭಗವದ್ಗೀತೆಯನ್ನು ಪರಿಚಯಿಸಿತು. ಹೀಗಾಗಿ ಭಗವದ್ಗೀತೆ ಧೃತರಾಷ್ಟ್ರನ ಮಾತಿನಿಂದ ಪ್ರಾರಂಭ ಆಯಿತು. ಧೃತರಾಷ್ಟ್ರನ ಮಾತಿನಿಂದ ವೇದವ್ಯಾಸರು ಸ್ಕ್ರಿಪ್ಟ್ ಬರೆದಿದ್ದಾರೆ, ಒಂದು ಸ್ವತಂತ್ರ ಗ್ರಂಥ ಅಂತ ಹೇಳಲಿಕ್ಕಾಗ್ತದೆ. ಭಗವದ್ಗೀತೆ ಸ್ವತಂತ್ರ ಅಲ್ಲ, ಮಹಾಭಾರತ ಸ್ವತಂತ್ರ ಗ್ರಂಥ. ಅಲ್ಲಿ ಮಂಗಳ ಪದ್ಯ ಪ್ರತ್ಯೇಕ ಇದೆ. ಅದರೊಳಗೆ ಭೀಷ್ಮ ಪರ್ವದಲ್ಲಿ ಅಡಕಾದ ಒಂದು ಭಾಗ ಭಗವದ್ಗೀತೆ ಆಯಿತು. ಇದು ಗ್ರಂಥವನ್ನು ನಾವು ಅಧ್ಯಯನ ಮಾಡುವಂಥ ಒಂದು ಕ್ರಮ. ಈಗ ಸಂಜಯ ಪ್ರಾರಂಭ ಮಾಡಿದ. ಸಂಜಯ ಉವಾಚ, ಸಂಜಯ ಅಂತಾನೆ, ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತಥಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಇದು ಭಗವದ್ಗೀತೆಯ ಪ್ರಾರಂಭ. ಧೃತರಾಷ್ಟ್ರ ಏನಾಯಿತು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಸಂಜಯ ಉತ್ತರಿಸ್ಬೇಕಲ್ಲ. ದುರ್ಯೋಧನ ಪಾಂಡವರ ಸೈನ್ಯದ ಕಡೆಗೆ ಗಮನ ಹರಿಸಿದ. ಗಮನ ಹರಿಸಿದ್ದು ಒಂದು ಕಡೆ ಅಲ್ಲ, ಇಷ್ಟೂ ಕಣ್ಣಾಡಿಸಿದಾನಂತೆ. ಆ 7 ಅಕ್ಷೋಹಿಣಿ ಕಡೆ ಹತ್ತಿರದಲ್ಲಿ ದ್ರೋಣಾಚಾರ್ಯರ ಬಳಿಗೆ ಬಂದ, ಮಾತನ್ನು ಆರಂಭ ಮಾಡಿದ ದುರ್ಯೋಧನ. ನಿಮಗೆ ಏಕಕಾಲದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಪಡಿಸ್ಬೇಕೀಗ. ಸಾಕಷ್ಟು ಬಾರಿ ಭಗವದ್ಗೀತೆಯ ಸ್ಥೂಲ ಪರಿಚಯ ಇದ್ದೇ ಇರ್ತದೆ ಎಲ್ರಿಗೂ. ಅರ್ಜುನನು ದುರ್ಯೋಧನನು ಇಬ್ಬರೂ ಕೂಡ ವಿಷಾದಕ್ಕೆ ಒಳಗಾದರು. ಭಗವದ್ಗೀತೆ ಹೀಗೆ ನಮಗೆ ತಿಳಿಸ್ತದೆ, ದುರ್ಯೋಧನ ಮೊದಲು ವಿಷಾದಕ್ಕೆ ಒಳಗಾದ, ಅರ್ಜುನ ಆಮೇಲೆ ವಿಷಾದಕ್ಕೆ ಒಳಗಾದ.
ಆದರೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಹೆಸರು ಮಾತ್ರ ದುರ್ಯೋಧನ ವಿಷಾದ ಯೋಗ ಆಗಲಿಲ್ಲ. ಮತ್ತು ಯಾವ ವಿಷಾದ ಯೋಗ ಆಗಿದೆ? ಅರ್ಜುನ ವಿಷಾದ ಯೋಗ. ಅವನಿಗೂ ವಿಷಾದವೇ, ಇವನಿಗೂ ವಿಷಾದವೇ. ಆದರೆ ವಿಷಾದದಲ್ಲಿ ಎರಡು ರೀತಿ. ದುರ್ಯೋಧನ ವಿಷಾದದ ಅಭಿಪ್ರಾಯ ಏನು ಅಂತ ನಿಮಗೀಗ ಸ್ಪಷ್ಟ ಆಗ್ತದೆ. ಆಚಾರ್ಯರೇ ನೋಡಿ ಪಾಂಡವರ ಕಡೆ ನಿಮ್ಮ ಶಿಷ್ಯ ಹಿಂಗೆ ನೋಡಿ ಅವ್ರು ಒತ್ತಿ ಒತ್ತಿ ಹೇಳ್ತಾನೆ, ನಿಮ್ಮ ಶಿಷ್ಯ ಅವರ ಸೇನಾಧಿಪತಿಯಾಗಿದ್ದಾನೆ ದೃಷ್ಟದ್ಯುಮ್ನ. ಅರ್ಜುನನನ್ನು ನೋಡ್ರಿ, ನಿಮ್ಮನ್ನೇ ಕೊಲ್ಲಿಕ್ಕೆ ಬಂದಿದ್ದಾನೆ. ನೀವೇ ತಯಾರು ಮಾಡಿದ್ದವನ್ನ ನಿಮ್ಮನ್ನೇ ಕೊಲ್ಲಿಕ್ಕೆ ಬಂದಿದ್ದಾನೆ. ಎಂಥೆಂಥ ಭಾರಿ ಭಾರಿ ಯೋಧರು ನಿಂತಿದ್ದಾರೆ ನೋಡಿದ್ರ. ಕಾಶಿರಾಜ, ಪುರುಜಿತ್, ಕುಂತಿಭೋಜ, ಎಂಥೆಂಥ ರಾಜರು ಬಂದು ನಿಂತಿದ್ದಾರೆ. ಅವರೆಲ್ಲ ನಿಮ್ಮ ಶಿಷ್ಯ ಅಂತಾನೆ. ಮತ್ತೆ ನಮ್ಮಲ್ಲಿ ಯಾರಿದ್ದಾರೆ? ನನಗಾಗಿ ಅಂತ ಬಂದಿದ್ದಾರೆ ಕೆಲವರು. ಅವ್ರದ್ದೊಂದಿಷ್ಟು ಹೆಸರು ಹೇಳ್ತೇನೆ ಅಂತ ಹೇಳಿ, ಅಂದರೆ ನೀವು, ಭೀಷ್ಮ, ಕರ್ಣ, ಸಮಿತಿಂಜ, ಅವರು ಇವರು ಅಂತ ಹೇಳಿಬಿಟ್ಟ. ಅಶ್ವತ್ಥಾಮ, ವಿಕರ್ಣ, ಇವರದ್ದೆಲ್ಲ ಹೆಸರು ಹೇಳ್ತಾ ಬಂದ. ಇನ್ನೂ ಕೆಲವರೆಲ್ಲ ಇದ್ದಾರೆ, ಮದರ್ಥೆ ತ್ಯಕ್ತ ಜೀವಿಕಾ ಅಂತೆಲ್ಲ ಹೇಳಿ ಕೊನೆಗಂತಾನೆ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಂತಂದಂತ. ಇಲ್ಲಿ ಪರ್ಯಾಪ್ತ ಅಪರ್ಯಾಪ್ತ ಅನ್ನೋ ಮಾತುಗಳಿಗೆ ಅಸಮರ್ಥ ಸಮರ್ಥ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೀವು ಸೂಕ್ಷ್ಮ ಗಮನಿಸ್ರಿ, ದುರ್ಯೋಧನನಂಥವನಿಗೆ ಯುದ್ಧದ ರಣಾಂಗಣಕ್ಕೆ ಪ್ರವೇಶ ಮಾಡಿದಾಗ ಅವನಿಗೂ ವಿಷಾದ ಆಯಿತೋ ಇಲ್ಲೋ? ನಮ್ಮ ಹತ್ರ ಇರೋ ಸೈನ್ಯ ಭೀಷ್ಮರ ಸೇನಾಧಿಪತ್ಯದಲ್ಲಿದ್ದರೂ ಪಾಂಡವರನ್ನ ಗೆಲ್ತದೆ ಅಂತ ಅನ್ನಿಸ್ತಿಲ್ಲ. ಆದರೆ ಪಾಂಡವರ ಹತ್ರ ಇರೋ ಸೈನ್ಯ ಮಾತ್ರ ಭೀಮ ರಕ್ಷಣೆ ಮಾಡ್ತಿದ್ದಾನೆ, ಅವ್ರನ್ನ ಗೆಲ್ಲಿಸ್ಕೊಡ್ತದದು ಅಂತ ಅನ್ನಿಸ್ತಾ ಇದೆ. ಇದು ವಿಷಾದ ಅಲ್ವೇ? ನೀವೆಲ್ಲ ಭೀಷ್ಮನನ್ನೇ ರಕ್ಷಣೆ ಮಾಡ್ರಿ, ಅವನ ಹಿಂದೆ ನಿಲ್ರಿ ಅಂಥೇಳಿ ಭೀಷ್ಮಾಚಾರ್ಯರನ್ನು ರಕ್ಷಿಸಬೇಕು, ಅವ್ರ ಹಿಂದೆ ಇರಬೇಕು ಅಂತ ಶುರು ಮಾಡಿದ್ದಾನೆ ಮಾತು. ಹಾಗಾದರೆ ದುರ್ಯೋಧನಿಗೆ ಒಂದು ರೀತಿ ವಿಷಾದ, ಮುಂದೆ ತೋರಿಸುವಂತೆ ಅರ್ಜುನನಿಗೂ ಕೂಡ ಒಂದು ರೀತಿ ವಿಷಾದ. ಆದರೆ ವೇದವ್ಯಾಸರು ಎಂಥ ಟ್ರಿಕ್ಸ್ ಉಪಯೋಗಿಸ್ತಾರೆ ನೋಡಿ, ನಿಮಗೆ ಗಮನಿಸ್ಲಿಕ್ಕೆ ಹೇಳ್ತೇನೆ. ಇಡೀ ಮಹಾಭಾರತದ 18 ಪರ್ವದೊಳಗೆ ಅರ್ಜುನ ಪರ್ವ ಅಂತ ನೋಡಿರೇನು? ಭೀಮ ಪರ್ವ ಅಂತ ನೋಡಿದ್ರೆ ಭೀಮ ಪರ್ವ ಇಲ್ಲ, ದ್ರೌಪದಿ ಪರ್ವ ಇಲ್ಲ, ದ್ರೌಪದಿ ಪರ್ವ ಇಲ್ಲ, ಧರ್ಮರಾಜ ಪರ್ವ ಇಲ್ಲ, ಕೃಷ್ಣ ಪರ್ವ ಇಲ್ಲ. ಬರೀ ಭೀಷ್ಮ ಪರ್ವ, ಶಲ್ಯ ಪರ್ವ, ಕರ್ಣ ಪರ್ವ. ಪರ್ವಗಳ ಹೆಸರೆಲ್ಲ ಅವರದೇ. ಆದರೆ ಭಗವದ್ಗೀತೆಯಲ್ಲಿ ಬರುವ ಮೊದಲನೇ ಅಧ್ಯಾಯದ ಹೆಸರು ಮಾತ್ರ ದುರ್ಯೋಧನನ ವಿಷಾದವನ್ನು ತೋರಿಸಿಯೂ ಕೂಡ ಅರ್ಜುನನ ವಿಷಾದ ಪರ್ವ ಅಧ್ಯಾಯ ಅಂತ ಮಾಡ್ತಾರಂತೆ. ಇದು ಮಹಾಭಾರತ ಹಾಗೂ ಭಗವದ್ಗೀತೆಯನ್ನು ತುಲನಾತ್ಮಕವಾಗಿ ಚಿಂತನೆ ಮಾಡುವಾಗ ಸಾಕಷ್ಟು ವಿಷಯಗಳು ನಮ್ಮ ಮುಂದೆ ಚಿಂತನೆಗೆ ಬರ್ತದೆ. ಅರ್ಜುನನ ವಿಷಾದವನ್ನು ಅಷ್ಟು ಎತ್ತಿ ತೋರಿಸುವ ವೇದವ್ಯಾಸರಿಗೆ ಉದ್ದೇಶ ಏನು? ಡಿಲೀಟ್ ಮಾಡಿಬಿಡ್ಬೋದಾಗಿತ್ತು. ಸ್ವಲ್ಪ ಇಟ್ಟು ಸ್ವಲ್ಪ ಕಟ್ ಮಾಡಿ ಕಾಪಿ ಪೇಸ್ಟು, ಕಟ್ ಆ್ಯಂಡ್ ಪೇಸ್ಟು ಮಾಡ್ತಿರ್ತಾರೋ ಇಲ್ಲ. ಹಾಗೆ ಅರ್ಜುನನ ವಿಷಾದವನ್ನು ಅಷ್ಟು ವಿಸ್ತಾರವಾಗಿ ತೋರಿಸುವ ಉದ್ದೇಶ, ದುರ್ಯೋಧನ ವಿಷಾದವನ್ನು ಕೆಲವೇ ಶ್ಲೋಕಗಳಲ್ಲಿ ತೋರಿಸುವ ಉದ್ದೇಶ, ಎರಡನ್ನೂ ಹೆಣೆದು ಅರ್ಜುನನ ವಿಷಾದವನ್ನು ಹೆಚ್ಚು ಮಾಡಿ ಕೊನೆಗೆ ಅಧ್ಯಾಯ ಮುಗಿಸ್ತಾರಲ್ಲ. ಇದರೊಳಗೆ ಏನೋ ರಹಸ್ಯ ಇದೆ ತಾನೇ, ಏನೋ ರಹಸ್ಯ ಇದೆ ಅಲ್ಲ. ಅದಕ್ಕೆ ನೋಡಿ ಗಮನಿಸ್ರಿ, ದುರ್ಯೋಧನಿಗೆ ತನಗೆ ಗೆಲುವು ಮುಖ್ಯ ಆಗಿತ್ತು, ರಾಜ್ಯ ಮುಖ್ಯ ಆಗಿತ್ತು, ಪದವಿ ಅಧಿಕಾರ ಮುಖ್ಯ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ವಿಷಾದವೇ ಹೊರತು ಅವನಿಗೆ ಪಾಪ, ಪುಣ್ಯ, ಸ್ವರ್ಗ, ನರಕ, ವರ್ಣಸಂಕರ, ಸಮಾಜ, ಹಿತದೃಷ್ಟಿ ಏನಿಲ್ಲ ಅವನಿಗೆ. ನಾ ಗೆಲ್ಲಬೇಕು, ನಾ ರಾಜನಾಗಬೇಕು, ನನಗೆ ಅಧಿಕಾರ ಬರಬೇಕು, ಪ್ರಜೆಗಳೆಲ್ಲ ನನ್ನ ಅಧೀನವಾಗಿರಬೇಕು, ನನ್ನ ಶಾಸನವೇ ಶಾಸನ, ಅಲ್ಲಿ ಇನ್ನೊಬ್ಬರಿಂದ ನಾನು ಯಾವ ಮಾತು ಕೇಳೋ ಪ್ರಸಂಗ ಬರಬಾರ್ದು, ನನ್ನ ಮಾತು ಎಲ್ಲರೂ ಕೇಳಬೇಕು. ಈ ಧೋರಣೆಯಲ್ಲಿ ನಾ ಗೆಲ್ಲಲಿಕ್ಕಾಗೋದಿಲ್ಲೇನೋ ಅಂತ ವಿಷಾದಪಟ್ಟವನು ದುರ್ಯೋಧನ. ಗುರುಗಳು, ಅಣ್ಣ ತಮ್ಮಂದರು, ಮಾವ ಇವರನ್ನೆಲ್ಲ ಕೊಂದರೆ ಇಲ್ಲಿಯೂ ಸುಖ ಇಲ್ಲದೆ
ಮುಂದೆ ನರಕದಲ್ಲಿಯೂ ಸುಖ ಇಲ್ಲದೆ ಅಲ್ಲಿ ದುಃಖಪಟ್ಟು ಮುಂದೆ ಸಮಾಜದೊಳಗೆ ಸಾಕಷ್ಟು ಜನ ನನ್ನನ್ನು ಬಂಧುಗಳನ್ನು ಕೊಂದೆಲ್ಲೋ ಅಂತ ಅವಮಾನದ ಮಾತುಗಳನ್ನು ಆಡಿಸ್ಕೊಂಡು ಅವರ ರಕ್ತ ಸಿಕ್ತ ಸಿಂಹಾಸನದಲ್ಲಿ ಕೂತ್ಕೊಂಡೂ ಕೂಡ ನಾನು ಏನು ಮಾಡಲಿ ಅಂತ ಈ ವಿಷಾದಕ್ಕೊಳಪಟ್ಟವನು ಅರ್ಜುನ. ಹಾಗಾದರೆ ಬಿಡಿಸ್ತದಲ್ಲ, ದುರ್ಯೋಧನನ ವಿಷಾದಕ್ಕೂ ಅರ್ಜುನನ ವಿಷಾದಕ್ಕೂ ಬಹಳ ಫರ್ಕಿದೆ, ವ್ಯತ್ಯಾಸ ಇದೆ. ಅದಕ್ಕೆ ವೇದವ್ಯಾಸರು ಆ ದುರ್ಯೋಧನನ ಅಭಿಪ್ರಾಯವನ್ನು ಮೊದಲು ಹೇಳಿ ಕೃಷ್ಣ ಅರ್ಜುನನ ಅಭಿಪ್ರಾಯದಲ್ಲಿ ಅರ್ಜುನನ ವಿಷಾದವನ್ನು ತೋರಿಸಿ ನೋಡೋಣ ಜಗತ್ತಿಗೆ ಎರಡನ್ನೂ ಇಡ್ತಾರೆ. ಹಾಗಾದರೆ ನಾವು ಆಲೋಚನೆ ಮಾಡೋಣ. ನಮಗೂ ಮನಸ್ಸಿನೊಳಗೆ ವಿಷಾದಗಳು ಬಹಳ ಬರ್ತಿರ್ತವೆ. ನಮ್ಮದೆಲ್ಲ ದುರ್ಯೋಧನನ ವಿಷಾದವೋ ಅಥವಾ ನಮ್ಮದೆಲ್ಲ ಅರ್ಜುನನ ವಿಷಾದವೋ ಅನ್ನೋದನ್ನು ಆಲೋಚನೆ ಮಾಡಲಿ ಅಂತನ್ನೋದಕ್ಕೆ ವೇದವ್ಯಾಸರು ಇಬ್ಬರದ್ದನ್ನು ಸ್ಪಷ್ಟವಾಗಿ ಹೆಣೆದು ಭಗವದ್ಗೀತೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನಾಳೆ ದಿವಸ ಮತ್ತೆ ಈ ವಿಷಯದ ಚಿಂತನೆಯನ್ನು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.